ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನೀನಿಲ್ಲದೆ ನಾನಿಲ್ಲ, ನೀನೇ ನನ್ನ ಉಸಿರು. ತನ್ನ ಅತ್ತೆ ಮಗಳ ಹೆಂಡತಿ ಎಂದು ಅವಳನ್ನು ಚಿಕ್ಕಂದಿನಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮನು. ಆದರೆ ತನ್ನ ಅತ್ತೆ ಮಗಳು ಸ್ವಪ್ನ ಬೇರೆಯವರನ್ನು ಲವ್ ಮಾಡುತ್ತಿದ್ದಾಳೆ ಎಂದು ತಿಳಿದು ಇವನ ಪ್ರಾಣವೇ ಹಾರಿ ಹೋದಂತೆ ಆಗಿತ್ತು. ಆದರೂ ಅವಳ ಪ್ರೀತಿಯನ್ನು ಗೆಲ್ಲಿಸಬೇಕೆಂದು ಮನೆಯವರೆಲ್ಲರನ್ನೂ ಒಪ್ಪಿಸಿ ಮದುವೆಗೆ ತಯಾರಿ ಮಾಡುತ್ತಾನೆ. ಆದರೆ ಕೊನೆ ಕ್ಷಣದಲ್ಲಿ ಮನುನೇ ಸ್ವಪ್ನ ಕುತ್ತಿಗೆಗೆ ತಾಳಿ ಕಟ್ಟುತ್ತಾನೆ. ಯಾಕೆ ಮನು ಈ ರೀತಿ ಮಾಡಿದ್ದು? ಆ ರಹಸ್ಯ ತಿಳಿದು ಎಲ್ಲರೂ ಶಾಕ್. ಈ ಮದುವೆಯನ್ನು ಸ್ವಪ್ನ ಒಪ್ಪುತ್ತಾಳಾ? ಮುಂದೆ ಹೇಗಿರಲಿದೆ ಇವರ ಜೀವನ? ಬನ್ನಿ ನೋಡೋಣ. ಸ್ವಾತಿ ಮಳೆಯಲ್ಲಿ ನೆನೆದುಕೊಂಡು ಮನೆಗೆ ಬಂದದ್ದನ್ನು ನೋಡಿದ ಮನುನ ಮನ ಮುರುಗಿತು. ಹೋಗಿ ಹೆಂಡತಿಯ ಮೇಲೆ ಹಕ್ಕು ಚಲಾಯಿಸಿ ಹುಸಿಮುನಿಸು ತೋರಿ ಪ್ರೀತಿಯಿಂದ ಕಾಳಜಿ ಮಾಡುವ ಮನಸ್ಸು ಇದ್ದರೋ ಏನೋ ಅವ್ಯಕ್ತ ಭಾವ ಹಿಂಜರಿತ ಮನುನ ಮನಸ್ಸಿನಲ್ಲಿ. ಎಲ್ಲಿ ತನ್ನೆಯ ಕಾಳಜಿಗೂ ಅವಮಾನ ಮಾಡುತ್ತಾಳೋ ಏನೋ ಎಂಬ ಹಿಂಜರಿಕೆ. ಆದರೂ ತನ್ನ ಪತಿಧರ್ಮ ನಿಭಾಯಿಸುವ ಮನು ಸ್ವಪ್ನಾಗೆ ಟವಲ್ ಕೊಟ್ಟು ಅವಳಿಗಾಗಿ ತನ್ನ ಕೈಯಾರೆ ಕಾಫಿ ಮಾಡಲು ಕಿಚನ್ಗೆ ಹೋಗುತ್ತಾನೆ. ಇತ್ತ ರೂಮ್ಗೆ ಬಂದ ಸ್ವಪ್ನ ಒದ್ದೆ ಬಟ್ಟೆಯಲ್ಲಿ ಮಲಗಿಬಿಡುತ್ತಾಳೆ. ಅವಳಿಗೆ ಕಾಫಿ ಕೊಡಲು ಬಂದ ಮನು ಅವಳು ಮಲಗಿರುವುದನ್ನು ಕಂಡು ಎಬ್ಬಿಸಲು ಮುಂದೆ ಬರುತ್ತಾನೆ. ಅವನ ಸ್ಪರ್ಶದಿಂದ ಕೋಪಗೊಂಡ ಸ್ವಪ್ನ ಮೈ ಮೇಲೆ ಚೇಳು ಹರಿದಾಡಿದ ಹಾಗೆ ಬೆಚ್ಚಿ ಬೀಳುತ್ತಾ ಕೋಪದಲ್ಲಿ, ನಿಮಗೆ ಎಷ್ಟು ಸರಿ ಹೇಳಬೇಕು? ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ. ನಿಮ್ಮನ್ನು ಕಂಡರೆ ನನಗೆ ಮೈ ಉರಿಯುತ್ತೆ. ಐ ಜಸ್ಟ್ ಹೇಟ್ ಯು, ಗೆಟ್ ಲಾಸ್ಟ್ ಎಂದು ಅಬ್ಬರಿಸುತ್ತಾಳೆ. ಮನು ಸಹ ತನ್ನ ತಾಳ್ಮೆ ಕಳೆದುಕೊಂಡು, ಹೋಗ್ತೇನೆ, ನಾನು ಸತ್ ಮೇಲಾದರೂ ನನ್ನ ಪ್ರೀತಿ ನಿನಗೆ ಅರ್ಥವಾಗುತ್ತಾ ನೋಡೋಣ. ಮದುವೆ ಆಗಿ 2 ವರ್ಷವಾಗುತ್ತಾ ಬಂತು. ನಿನ್ನಿಂದ ಎಳ್ಳು ಕಾಳಿನಷ್ಟು ಪ್ರೀತಿ ಸಿಗಲಿಲ್ಲ. ನಾನು ಗಂಡಸು ಕಣೆ, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯ. ನನಗೂ ಮನಸ್ಸು ಇದೆ, ನೆನಪಿಟ್ಟಿಕೋ. ನೀನು ಬದಲಾಗ್ತೀಯಾ ಅಂತ 2 ವರ್ಷದಿಂದ ಕಾಯ್ತಾ ಇದ್ದೀನಿ ನೋಡು. ನನಗೆ ಬುದ್ಧಿ ಇಲ್ಲ. ಛೆ, ನನ್ನ ಬೆಲೆ ತಿಳಿದಾಗ ನೀನೇ ನನ್ನ ಅರಿಸಿ ಬರುತ್ತೀಯಾ, ನೆನಪಿರಲಿ ಎಂದು ಕೈಯಲ್ಲಿದ್ದ ಕಪ್ಪನ್ನು ಕೋಪದಲ್ಲಿ ಎಸೆದು ರೂಮಿನಿಂದ ಹೊರಟು ಹೋಗುತ್ತಾನೆ. ಸ್ವಪ್ನ ತಾನು ತಪ್ಪು ಮಾಡಿದನ ಎಂದು ಮರುಗುತ್ತಾ ಬಿಕ್ಕುತ್ತಾಳೆ. ಮನು ಕೋಪದಲ್ಲಿ ತಾನು ಅವಳಿಗೆ ನೋವು ಮಾಡಿದನಾ ಎಂದು ಮರುಗುತ್ತಾ ಅಮ್ಮನ ಫೋಟೋ ಮುಂದೆ ತಲೆ ಬಗ್ಗಿಸಿ, ನನ್ನ ಕ್ಷಮಿಸಮ್ಮ, ನಾನು ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗುತ್ತಿಲ್ಲ. ಅವಳಿಗೆ ಇನ್ನು ಯಾವ ರೀತಿ ಪ್ರೀತಿ ತೋರಿಸುವ ಬಗ್ಗೆ ತಿಳಿಯುತ್ತಿಲ್ಲ. ನಾನು ಅವತ್ತು ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಅವಳ ಕರುಳಿಗೆ ತಾಳಿ ಕಟ್ಟಿ ಎಲ್ಲರ ದೃಷ್ಟಿಯಲ್ಲಿ ಗ್ರೇಟ್ ಆದೆ. ಆದರೆ ಅವಳ ದೃಷ್ಟಿಯಲ್ಲಿ ಮೋಸಗಾರನಾದೆ. ನಾನು ಮಾಡದ ತಪ್ಪಿಗೆ 2 ವರ್ಷದಿಂದ ಈ ನರಕ ಯಾತನೆ ಅನುಭವಿಸುತ್ತಾ ಇದ್ದೇನೆ. ನಾನೇನು ಮಾಡಲಿ ಅಮ್ಮ? ಅವಳಿಗೆ ಸತ್ಯ ಹೇಗೆ ತಿಳಿಸುವುದು ಎಂದು ತಾಯಿಯ ಫೋಟೋ ಮುಂದೆ ಕಣ್ಣೀರು ಹಾಕುತ್ತಾನೆ. ತನ್ನ ರೂಮ್ಗೆ ಹೋದ ಮನು ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸಲು ಕಾರಣವಾದ ತನ್ನ ಬದುಕಿನ ಹಳೆಯ ಪುಟಗಳು ತೆರೆಯುತ್ತಾನೆ. ಮನು 4 ವರ್ಷದ ಮಗುವಿದ್ದಾಗ ತಂದೆಯನ್ನು ಕಳೆದುಕೊಂಡು ತಾಯಿಯ ಅಣ್ಣ ದಿಗಂತ್ ಅವರ ಆಶ್ರಯ ಬಯಸಿ ಬರುತ್ತಾರೆ. ದಿಗಂತ್ ಅವರಿಗೆ ತಂಗಿ ಕಮಲಾಳ ಮೇಲೆ ಅತಿಯಾದ ಪ್ರೀತಿ. ತನ್ನ ತಂಗಿ ಚಿಕ್ಕ ಪ್ರಾಯದಲ್ಲೇ ಗಂಡನನ್ನು ಕಳೆದುಕೊಂಡರು ಎಂದು ಮರುಗಿದ ದಿಗಂತ್ ತಂಗಿ ಮತ್ತು ಅವರ ಮಗ ಮನು ಮೇಲೆ ಅತಿಯಾದ ಕಾಳಜಿ ಹೊಂದಿರುತ್ತಾರೆ. ಅದೇ ರೀತಿ ಅವರ ಪತ್ನಿ ರೇಣುಕಮ್ಮ ಸಹ ನಾದಿನಿಯನ್ನು ಸ್ವಂತ ತಂಗಿಯ ಥರ ಆದರಿಸುತ್ತಾರೆ. ಮದುವೆಯಾಗಿ 4 ವರ್ಷವಾದರೂ ಸಂತಾನ ಭಾಗ್ಯವಿಲ್ಲದ ದಿಗಂತ್ ಮತ್ತು ರೇಣುಕಾಳಿಗೆ ಕಮಲಾಳ ಆಗಮನದ ಪುಣ್ಯವೆಂಬಂತೆ ಗರ್ಭಧರಿಸುತ್ತಾಳೆ. ಎಲ್ಲರಿಗೂ ಹೇಳತೀರದ ಆನಂದ. ರೇಣುಕಾ ತಮ್ಮ ನಾದಿನಿ ಕಮಲಾರಿಗೆ, ನನಗೆ ಹೆಣ್ಣು ಮಗು ಹುಟ್ಟಿದರೆ ಅವಳು ನಮ್ಮ ಮನುವಿನ ಹೆಂಡತಿ ಎಂದು ಮಾತು ಕೊಡುತ್ತಾರೆ. ಆದರೆ ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಕಲ್ಪನೆಯನ್ನು ಊಹಿಸಲಾಗದ ಪರಿಸ್ಥಿತಿಯಲ್ಲಿ ಇಡೀ ಕುಟುಂಬ ಸಿಲುಕುತ್ತದೆ. ದಿನಗಳು ಉರುಳಿ ರೇಣುಕಾಳ ಆಸೆಯಂತೆ ಹೆಣ್ಣು ಮಗು ಹುಟ್ಟುತ್ತದೆ. ಅವಳಿಗೆ ಸ್ವಪ್ನ ಎಂದು ಹೆಸರು ಇಡಲಾಯಿತು. ಕಮಲ ಸಂತೋಷ ಪಡುತ್ತಾ ಮಗುವಿನ ಆರೈಕೆಯಲ್ಲಿ ನಿರತರಾಗುತ್ತಾರೆ. ಸ್ವಪ್ನಾಗೆ 2 ವರ್ಷವಿದ್ದಾಗ ರೇಣುಕಾ 2ನೇ ಮಗುವಿಗೆ ಜನ್ಮ ನೀಡುತ್ತಾರೆ. ಮನು ತನ್ನ ಅತ್ತೆ ಮಾವನ ಋಣ ತೀರಿಸಲು ಏನು ಬೇಕಾದರೂ ಮಾಡಲು ಸಿದ್ಧನಿರುತ್ತಾನೆ. ಆದರೆ ಅವನ ಅದೇ ಒಳ್ಳೆಯತನ ಅವನಿಗೆ ಮುಳ್ಳಾಗುತ್ತದೆ. ಮನು ತನ್ನ 3 ವರ್ಷದ BA ಪದವಿ ಪೂರ್ಣಗೊಳಿಸಿ MA ಪದವಿ ಪಡೆಯುವ ತನ್ನ ಆಸೆಯನ್ನು ತಾಯಿ ಮತ್ತು ಮಾವನಿಗೆ ಹೇಳಿದಾಗ ಕಮಲಾ ಅವರು, ಬೇಡ ಮನು, ಈಗಾಗಲೇ ಅಣ್ಣನಿಗೆ ಇಷ್ಟು ವರ್ಷ ಹೊರೆಯಾಗಿದ್ದೇವೆ. ಇನ್ನೂ ನೀನು ಪದವಿ ಪಡೆಯುವ ಆಸೆಗೆ ಬೆಂಗಳೂರಿಗೆ ಹೋಗಬೇಕು. ಸುಮ್ಮನೆ ಖರ್ಚು, ಅದೆಲ್ಲ ಬೇಡಪ್ಪ. ಮಾವನ ಜೊತೆಗೆ ಹೊಲದಲ್ಲಿ ಸಹಾಯ ಮಾಡು ಎಂದಾಗ
ದಿಗಂತ್ ಅವರು ಮಧ್ಯೆ ಮಾತನಾಡಿ, ಏನು ಮಾತಂತ ಆಡುತ್ತೀಯ ಕಮಲಾ? ನನಗೆ ಮನು ಹೊರೇನಾ? ಅವನು ನನ್ನ ಮಗ ಕಣೆ. ನನಗೆ ಗಂಡು ಮಕ್ಕಳಿಲ್ಲ. ನಾಳೆ ನನ್ನ ಹೆಣಕ್ಕೆ ಸಂಸ್ಕಾರ ಮಾಡುವುದು ಸಹ ಮನು. ಅವನೇ ನನ್ನ ಮಗ, ತಿಳಿತಾ ಎಂದಾಗ ತಾಯಿ ಮಗ ಇಬ್ಬರು ದಿಗಂತ್ ಕಾಲಿಗೆ ಬೀಳುತ್ತಾ ಕಣ್ಣೀರು ಸುರಿಸಲು ರೇಣುಕಾ ಬಂದು, ಏನ್ ಮಾತಾಡ್ತಾ ಇದ್ದೀರಾ? ಇಬ್ಬರು ಮುಂದೆ ನಮ್ಮ ಬೀಗರಾಗುವವರು. ಅಳಿಯ, ನೀನು ಹೀಗೆಲ್ಲ ಕಾಲು ಹಿಡಿಬಾರ್ದಪ್ಪ ಎಂದು ತಮಾಷೆ ಮಾಡುತ್ತಾರೆ. ಕಮಲ ಕಳವಳದಿಂದ, ಅತ್ತಿಗೆ, ನಾವೇ ಮದುವೆ ಅದು ಅನ್ನುವುದು ತಪ್ಪಾಗಬಹುದು. ಸ್ವಪ್ನ ಮನಸ್ಸಲ್ಲಿ ಮನು ಇದ್ದಾನೋ ಇಲ್ಲವೋ, ಸುಮ್ಮನೆ ಆ ಮಗುಗೆ ಬಲವಂತ ಮಾಡುವುದು ಬೇಡ ಎಂದಾಗ ಅಲ್ಲೇ ಮರೆಯಲ್ಲಿ ನಿಂತು ಮಾತು ಕೇಳಿಸಿಕೊಳ್ಳುತ್ತಿದ್ದ ಸ್ವಪ್ನ ತಂಗಿ ಮೇಘ ಓಡಿ ಬಂದೋ, ಪರವಾಗಿಲ್ಲ ಅತ್ತೆ, ಅಕ್ಕನಿಗೆ ಬೇಡ ಅಂದರೆ ಮನು ಮಾವನನ್ನು ನಾನು ಮದುವೆ ಆಗ್ತೀನಿ ಎನ್ನುತ್ತಾಳೆ. ಆಗ ಎಲ್ಲರೂ ನಗುತ್ತಾ, ಸಾಕ್ ಸುಮ್ಮನಿರೇ ಮೇಘ ಎನ್ನುತ್ತಾರೆ. ಮೇಘ ಮುಖ ಸಪ್ಪೆ ಮಾಡಿ, ನನ್ನ ಮಾತು ಯಾರಿಗೂ ಸೀರಿಯಸ್ ಅನಿಸೋದೇ ಇಲ್ಲ ಎನ್ನುತ್ತಾಳೆ. ಆಗ ಮನೋ, ಹಾಗೆಲ್ಲ ಮಾಡಬಾರ್ದು ಮೇಘ, ನೀನು ನಮಗೆ ಮುದ್ದು ಪುಟಾಣಿ ಎನ್ನೆಲ್ಲೋ ಮೇಘ ಮನಸ್ಸಲ್ಲೇ, ನಿಮ್ಮ ಈ ಕಾಳಜಿಗೆ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವ ಮನಸ್ಸಾಗುತ್ತಿದೆ ಮಾವ ಎಂದು ಒಳಗೆ ಹೊರಟು ಹೋಗುತ್ತಾಳೆ. ಅವಳ ಕಣ್ಣಿನಿಂದ ಜಾರಿದ ಹನಿ ಯಾರಿಗೂ ಕಾಣುವುದಿಲ್ಲ. ರೂಮ್ಗೆ ಹೋಗಿ ಬೋರಲಾಗಿ ಮಲಗೆ ಅಳುತ್ತಿರುವ ಮೇಘ ರೇಡಿಯೋ ಆನ್ ಮಾಡಿದಳು. ಯಾವ ಹೂವೋ ಯಾರ ಮುಡಿಗೋ, ಯಾರ ಒಲವೋ ಯಾರ ಕಡೆಗೋ ಹಾಡು ಕೇಳಿ, ಮೇಘ, ಈ ಆಳಾದ ರೇಡಿಯೋದವರಿಗೋ ನನ್ನ ಮನಸ್ಸು ಅಳುವುದು ಗೊತ್ತಾಗುತ್ತದೆ, ಆದರೆ ನಮ್ಮ ಮನೆಯವರಿಗೆ ಗೊತ್ತಾಗುವುದಿಲ್ಲ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ತಾನೂ ಅದೇ ಹಾಡನ್ನು ಆಡುತ್ತಾ ಮಲಗುತ್ತಾಳೆ. ಬೆಂಗಳೂರಿನಲ್ಲಿ BBA ಮೊದಲನೇ ವರ್ಷ ಓದುತ್ತಿರುವ ಸ್ವಪ್ನ ಪರೀಕ್ಷೆಯ ಪೂರ್ವ ರಜೆಗೆ ಊರಿಗೆ ಬರುವುದರ ಬಗ್ಗೆ ಹೇಳಲು ಕಾಲ್ ಮಾಡಿದಾಗ ಮನು ಫೋನ್ ರಿಸೀವ್ ಮಾಡಿ ಮಾತನಾಡಿದ. ಸ್ವಪ್ನ ಕೋಪದಲ್ಲಿ, ಅಪ್ಪನಿಗೆ ಹೇಳು, ನಾಳೆ ನಾನು ಊರಿಗೆ ಬರುತ್ತೇನೆ, ಬಸ್ ಸ್ಟಾಪ್ಗೆ ಕಾರು ಕಳಿಸಲು ಎಂದಾಗ ಮನು ಸಂತೋಷದಿಂದ, ನಾನೇ ಬರುತ್ತೇನೆ, ಡೋಂಟ್ ವರಿ ಎಂದಾಗ ಸ್ವಪ್ನಾಗೆ ಮೈ ಉರಿದ ಅನುಭವ. ಕೋಪದಲ್ಲಿ, ಹೇಳ್ದಷ್ಟು ಕೆಲಸ ಮಾಡೋಕೆ ಏನು ರೋಗ ನಿಂಗೆ? ಅಪ್ಪನಿಗೆ ಹೇಳೋ ಬರಲು ಎಂದು ಕಾಲ್ ಕಟ್ ಮಾಡುತ್ತಾಳೆ. ಮನುಗೆ ಬೇಜಾರಾದರೂ ತೋರಿಸದೆ ದಿಗಂತ್ ಅವರಿಗೆ ವಿಷಯ ತಿಳಿಸಿದ. ಸಂತೋಷದಿಂದ, ಮನು, ಬೇರೆ ಯಾರಾದರೂ ಯಾಕಪ್ಪ, ನೀನೇ ಹೋಗಿ ಕರೆದುಕೊಂಡು ಬಾ ಎಂದರು. ಆಗ ಮನು, ಅದು ಮಾವ, ನಾನು ಎಂದು ರಾಗ ಎಳೆಯಲು ರಾಯರು ಹೋಗಪ್ಪ ಎಂದು ಹೇಳಿ ಹೊಲದ ಕಡೆ ಹೋಗುತ್ತಾರೆ. ಇತ್ತ ಕೋಪದ ಸ್ವಪ್ನಾಳನ್ನು ನೋಡಿದ ಸ್ನೇಹಿತೆ ರಶ್ಮಿ, ಯಾಕೆ, ಏನಾಯಿತು ಎಂದಾಗ, ಏನಿಲ್ಲ, ನಮ್ಮ ಮನೆಯಲ್ಲಿ ಇರೋ ಮನು ಟಾರ್ಚರ್ ತಡೆಯೋಕೆ ಆಗೋದಿಲ್ಲ ಬಿಡೋ, ನಡಿ ಲೈಬ್ರರಿಗೆ ಹೋಗೋಣ ಎಂದು ಮಾತು ಮರೆಸುತ್ತಾಳೆ. ಮನು ರಾತ್ರಿ ಊಟ ಮಾಡದೆ ಏನೋ ಯೋಚಿಸುತ್ತಾ ಕುಳಿತಿರುವುದನ್ನು ಕಮಲಮ್ಮ ನೋಡಿ, ಯಾಕೆ ಮನು ಹೀಗೆ ಕುಳಿತಿದ್ದೀಯಾ, ಏನಾಯಿತೋ ಎಂದು ಪ್ರೀತಿಯಿಂದ ಕೇಳುತ್ತಾರೆ. ಏನಿಲ್ಲಮ್ಮ, ಅದು ನನ್ನ ಮುಂದಿನ ವಿದ್ಯಾಭ್ಯಾಸವನ್ನು ಏನು ಮಾಡೋದು ಅಂತ ಯೋಚಿಸುತ್ತಾ ಇದ್ದೀನಿ ಎಂದಾಗ ಕಮಲ ಅವರು, ಮಗ, ಯಾಕೋ ನನಗೆ ನೀನು ಓದು ಬಿಟ್ಟು ಮಾವನ ಜೊತೆ ಹೊಲದಲ್ಲಿ ಕೆಲಸ ಮಾಡು ಕಂದ, ಇನ್ನು ಎಷ್ಟು ಅಂತ ಅಣ್ಣನಿಗೆ ಹೊರೆ ಆಗೋದು ಮಗ, ಯೋಚಿಸು ಎಂದಾಗ ಮನು ಸಹ, ಸರಿ ಅಮ್ಮ, ನೀನು ಹೇಳೋದು ಸರಿ ಇದೆ, ಓದು ಸಾಕು, ಹೇಗೋ ಪ್ರಪಂಚ ತಿಳಿಯುವ ಅಷ್ಟು ವಿದ್ಯೆ ಇದೆ, ಅಷ್ಟು ಸಾಕು, ನಮ್ಮ ಯೋಗ್ಯತೆ ಮೀರಿ ಆಸೆ ಪಡಬಾರದು ಎಂದು ಹೇಳಿದಾಗ ಕಮಲಾ ಅವರ ಮನವು ಮರಗುತ್ತದೆ. ಸರಿ ಮಗ, ನಡಿ ಊಟ ಮಾಡು ಬಾ ಎಂದು ಕರೆದುಕೊಂಡು ಹೋಗುತ್ತಾರೆ. ಎಲ್ಲರೂ ಊಟ ಮಾಡುತ್ತಿರುವಾಗ ದಿಗಂತ್ ಒಂದು ಕವರ್ ಕೊಡುತ್ತಾರೆ. ಮನು ಆಶ್ಚರ್ಯದಿಂದ, ಏನು ಕವರ್ ಅದು ಎನ್ನುತ್ತಾನೆ. ನಿನಗೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಸಿಕ್ಕಿದೆ ಮನು ಎಂದಾಗ ಅವನ ಸಂತೋಷಕ್ಕೆ ಪಾರವೇ ಇಲ್ಲ. ಮಾವ, ನಿಜಾನಾ ಎನ್ನಲೋ ಕಮಲ ಏನೂ ಅರ್ಥವಾಗದೆ ಮುಖ ನೋಡಲೋ. ಮನು, ಅಮ್ಮ, ಅದು ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕಿದ್ದೆ ಅಮ್ಮ, ಅದೇ ಈಗ ಸಿಕ್ಕಿದೆ ಎಂದಾಗ ಕಮಲಾ ಅವರ ಸಂತೋಷ ಏಳತೀರದು. ಮುಂದಿನ ತಿಂಗಳು ಜಾಯಿನ್ ಆಗುವ ಬಗ್ಗೆ ಲೆಟರ್ ಇದ್ದು ಎಂದಾಗ ಎಲ್ಲರೂ ಸಂತಸ ಪಡುತ್ತಾರೆ. ದಿಗಂತ್ ಊಟ ಮುಗಿಸಿ ಹೊರಗೆ ಕುಳಿತಿರುವಾಗ ಮನು ಬಂದು ಅವರ ಜೊತೆ ಕುಳಿತುಕೊಂಡು ಮಾತನಾಡುತ್ತಾ, ಮಾವ, ಬೆಂಗಳೂರಿನಲ್ಲಿ ಕೆಲಸ, ಅದಕ್ಕೆ ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದಾಗ ದಿಗಂತ್, ಯಾಕಪ್ಪ, ಕಮಲ ನಮ್ಮ ಜೊತೆಗೇ ಇರಲಿ, ಮೊದಲು ನೀನು ಹೋಗಿ ಅಲ್ಲಿ ಹೊಂದಿಕೋ, ಕಮಲಾಗೆ ಅಲ್ಲಿ ವಾತಾವರಣ ಹೊಂದುವುದು ಕಷ್ಟ ಎಂದಾಗ ಅದು ಸರಿ ಮಾವ ಎಂದು ಹೇಳಿ ಮಲಗುತ್ತೇನೆ ಎಂದು ಎದ್ದು ಹೋಗುತ್ತಿರುವ ಮನುನ ರಾಯರು ತಡೆದೋ, ನಾಳೆ ಸ್ವಪ್ನನ ಕರೆದುಕೊಂಡು ಬರಲು ಹೋಗು, ಮರಿಬೇಡ ಎಂದಾಗ ಸರಿ ಮಾವ ಎಂದು ಹೇಳಿ ಹೋಗುತ್ತಾನೆ. ರಾತ್ರಿ ದಿಗಂತ್ ಮತ್ತು ರೇಣುಕಾ ಮಾತನಾಡುತ್ತಾ, ರೇಣುಕಾ, ರೀ, ಹೇಗೆ ಮನುಗೆ ಕೆಲಸ ಸಿಕ್ಕಿದೆ, ಇನ್ನೊಂದು ತಿಂಗಳಲ್ಲಿ ಅವನು ಬೆಂಗಳೂರಿಗೆ ಹೋಗುತ್ತಾನೆ, ನಮ್ಮ ಸ್ವಪ್ನನೂ ಹೇಗೂ ಬೆಂಗಳೂರಲ್ಲಿ ಇದ್ದಾಳೆ, ಒಬ್ಬಳೇ ಯಾಕಿರಬೇಕು,
ಅವರಿಬ್ಬರಿಗೂ ಮದುವೆ ಮಾಡಿಬಿಡೋಣ. ಇಬ್ಬರೂ ಒಟ್ಟಿಗೆ ಇದ್ದರೆ ನಮಗೂ ನೆಮ್ಮದಿ, ಏನಂತೀರಿ ಎಂದಾಗ ರಾಯರು, ನೀನು ಹೇಳೋದು ಸರಿ ಕಣೆ, ನಾಳೆ ಹೇಗೂ ಪುಟ್ಟಿ ಬರುತ್ತಿದ್ದಾಳೆ, ಎಲ್ಲರೂ ಸೇರಿ ಮದುವೆ ನಿರ್ಧಾರ ಮಾಡಿಬಿಡೋಣ ಎಂದಾಗ ಹಂಗೆ ಮಾಡೋಣ ಎಂದು ಸಂತಸದಿಂದ ಮಲಗಿಕೊಳ್ಳುತ್ತಾರೆ. ಬೆಳಗ್ಗೆ ಎದ್ದ ಮನು ತುಂಬ ಸಂತೋಷದಿಂದ ರೆಡಿಯಾಗುತ್ತಿರುವುದನ್ನು ಕಂಡ ಕಮಲ ಮಗನನ್ನು ರೇಗಿಸುತ್ತಾ, ಏನು ಸಾಹೇಬರು, ಮಾವನ ಮಗಳನ್ನು ಕರೆದುಕೊಂಡು ಬರಲು ಇಷ್ಟೊಂದು ತಯಾರಾಗುತ್ತಾ ಇದ್ದೀರಿ, ಏನು ಸಮಾಚಾರ ಎನ್ನಲೋ ಮನು ನಾಚುತ್ತಾ, ಹೋಗಮ್ಮ ಆ ಥರ ಏನಿಲ್ಲ ಎಂದಾಗ ಕಮಲ, ಸಾಕು ಸುಮ್ಮನಿರೋ, ಒಳ್ಳೆ ಹುಡುಗಿ ಥರ ನಾಚುತ್ತೀಯ ಎಂದು ಮಗನನ್ನು ಮುದ್ದು ಮಾಡುತ್ತಾ, ಮನು ಹೇಗೂ ನಿನಗೊಂದು ಕೆಲಸ ಸಿಕ್ತೋ, ಇವತ್ತು ಸ್ವಪ್ನ ಬರುತ್ತಾಳೆ, ಅಣ್ಣನ ಹತ್ತಿರ ನಿಮ್ಮ ಮದುವೆಯ ವಿಚಾರ ಮಾತಾಡ್ಲಾ ಎಂದಾಗ ಮನು, ಸರಿ ಅಮ್ಮ ಮಾತನಾಡು ಎನ್ನುವಷ್ಟರಲ್ಲಿ ದಿಗಂತ್ ರೇಣುಕಮ್ಮ ಸಹ ಅದೇ ವಿಚಾರ ಮಾತನಾಡಲು ನಾವು ಬರುತ್ತಿದ್ದೇವೆ ಎಂದು ಸಂತಸದಿಂದ ಹೇಳಲು ಕಮಲ, ಹಾಗಾದರೆ ಅಣ್ಣ, ನನ್ನ ಮನಸ್ಸಿನಲ್ಲಿ ಇರೋದೇ ನಿಮ್ಮ ಮನಸ್ಸಲ್ಲೂ ಇದೆ ಅಲ್ವಾ ಎಂದಾಗ ರಾಯರು, ಹೌದು ಕಮಲೋ, ಆದಷ್ಟು ಬೇಗ ಈ ಮದುವೆ ಮುಗಿಸಿಬಿಡೋಣ, ಏನಂತಿ ಎಂದಾಗ ಎಲ್ಲರೂ ಸಮ್ಮತಿಸುತ್ತಾರೆ. ಆಗ ಮನು, ಮಾವ ಯಾಕಿಷ್ಟು ಅವಸರ, ಸ್ವಪ್ನಾಗೂ ಒಂದು ಮಾತು ಕೇಳಿದರೆ ಚೆನ್ನಾಗಿತ್ತು ಎಂದು ರಾಗ ಎಳೆಯುತ್ತಾನೆ. ಆಗ ರಾಯರು, ಸರಿ ಅವಳು ಬರಲಿ ಕೇಳೋಣ ಎಂದು ಹೇಳಿ, ಸರಿ ನೀನು ಹೋಗಿ ಅವಳನ್ನು ಕರೆದುಕೊಂಡು ಬಾ ಹೋಗು ಅಂತ ಹೇಳಿದರು. ಮನು ಸರಿ ಎಂದು ಹೇಳಿ ಹೊರಡುತ್ತಾನೆ. ಬಸ್ ಸ್ಟಾಪ್ನಲ್ಲಿ ಸ್ವಪ್ನನ ಕಂಡು ಮನುನ ಮನಸ್ಸು ಸಂತಸಗೊಳ್ಳುತ್ತಾ ಅವಳ ಹತ್ತಿರ ಹೋಗಲು ಸ್ವಪ್ನ ಮನದಲ್ಲೇ, ಇವನ್ಯಾಕಪ್ಪ ಬಂದ ಎಂದು ಅಲ್ಲು ಕಡಿಯುತ್ತಾ ಕೋಪದಿಂದ, ನೀವ್ಯಾಕೆ ಬಂದ್ರಿ, ಯಾಕೆ ಮನೇಲಿ ನೀವು ಬಿಟ್ಟು ಬೇರೆ ಯಾವ ಕೆಲಸದವರು ಇಲ್ವಾ ಎಂದು ನೇರವಾಗಿ ಆಡಿದ ಮಾತು ಮನುನ ಮನಕ್ಕೆ ಚುಚ್ಚುತ್ತದೆ. ಆದರೂ ಸುಮ್ಮನಿದ್ದು, ಅದು ಮಾವ ಕಳಿಸಿದರು, ಸರಿ ಬನ್ನಿ ಹೋಗೋಣ ಎಂದು ಹೊರಡಲು ಸ್ವಪ್ನ ಒಲ್ಲದ ಮನಸ್ಸಿನಿಂದ ಅವನ ಜೊತೆ ಹೋಗುತ್ತಾಳೆ. ದಾರಿಯುದ್ದಕ್ಕೂ ಒಂದು ಮಾತು ಸಹ ಆಡದ ಸ್ವಪ್ನಾಳನ್ನು ಕಂಡ ಮನು, ಇವಳ ಜೊತೆಗೆ ಮದುವೆಯ ನಿರ್ಧಾರ ಸರಿನಾ ಎಂದು ಯೋಚಿಸುತ್ತಾನೆ. ಆಗ ಅವನ ಮನಸ್ಸು, ಹಾಗೆಲ್ಲ ಯೋಚಿಸಬಾರದು, ಎಷ್ಟೇ ಆದರೂ ಅವಳು ನನ್ನ ಮೊದಲ ಪ್ರೀತಿ ಎಂದು ಮನಸ್ಸಲ್ಲಿ ಸಂತಸ ಪಡುತ್ತಾನೆ. ಮನೆಗೆ ಬಂದ ಮಗಳನ್ನು ಪ್ರೀತಿಯಿಂದ ತಾಯಿ, ಹೇಗಿದ್ದೀಯ ಮಗಳೇ ಎಂದಾಗ, ನಾನು ಚೆನ್ನಾಗಿದ್ದೀನಿ ಮಮ್ಮಿ ಎನ್ನುತ್ತಾಳೆ. ಆಗ ರೇಣುಕಾ, ಏನೇ ಸ್ವಪ್ನ, ಮಮ್ಮಿ ಇದೇನು ಹೊಸದು, ಲಕ್ಷಣವಾಗಿ ಅಮ್ಮ ಅನ್ನಬಾರ್ದಾ ಎಂದು ಕೇಳುತ್ತಾಳೆ. ಸ್ವಪ್ನ, ಮಮ್ಮಿ ಎಷ್ಟು ದಿನ ಹೀಗೆ ಹಳ್ಳಿ ಗುಗ್ಗು ಥರ ಇರ್ತೀರಾ, ಸ್ವಲ್ಪ ಅಪ್ಡೇಟ್ ಆಗಿ ಎಂದು ಅಣಕಿಸುತ್ತಾಳೆ. ರೇಣುಕಮ್ಮ ಏನೂ ಅರ್ಥವಾಗದೆ, ಏನೇ ಹಾಗೆಂದರೆ ಎಂದರು. ಮೇಘ ಓಡುತ್ತಾ ಬಂದು, ಅಮ್ಮ ಅಪ್ಡೇಟ್ ಅಂದರೆ ದಿನಾಂಕದ ಮೇಲೆ ಹೋಗು ಅಂತ ಅಲ್ವಾ ಅಕ್ಕ ಎಂದಳು. ಸ್ವಪ್ನ, ಲೇ ಮೇಘ, ಅದೇನು ಅಂತ ಕಾಲೇಜ್ ಹೋಗ್ತೀಯಾ, ಅಪ್ಡೇಟ್ ಮೀನಿಂಗ್ ಗೊತ್ತಿಲ್ವಾ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾಳೆ. ಆಗ ಮೇಘ, ತಾವು ಅದೇ ಕಾಲೇಜಲ್ಲಿ PUC ಮುಗಿಸಿ ಈಗ ಬೆಂಗಳೂರಿನಲ್ಲಿ ಓದ್ತಾ ಇರೋದಕ್ಕೆ ಏನೋ ಫಾರಿನ್ನಿಂದ ಬಂದೋರ್ ಥರ ಆಡ್ತೀಯಾ ಎಂದು ಜವಾಬು ನೀಡುತ್ತಾಳೆ. ಆಗ ದಿಗಂತ್ ಅವರು, ಸರಿಯಾಗಿ ಹೇಳಿದೆ ಮಗಳೇ, ಏನಮ್ಮ ಇಷ್ಟೊಂದು ಬದಲಾಯಿಸಲು ಕಾರಣ ತಿಳ್ಕೋಬಹುದಾ, 2 ಅಕ್ಷರ ಕಲಿತು ನಮ್ಮ ಸಂಸ್ಕೃತಿ ಮರೆತಿರೋ ಹಾಗಿದೆ, ಹಿರಿಯರಿಗೆ ನಮಸ್ಕಾರ ಮಾಡೋ ಪದ್ಧತಿ ಹೇಳಿಕೊಡೋದಿಲ್ವಾ ನಿಮ್ಮ ಕಾಲೇಜ್ನಲ್ಲಿ ಎಂದು ಕೇಳಿದರು. ರೇಣುಕಾ, ಇರ್ಲಿ ಬಿಡ್ರಿ, ಮಗು ಈಗ ತಾನೇ ಬಂದಿದೆ, ಮುಂದೆ ಸರಿ ಹೋಗ್ತಾಳೆ. ಸ್ವಪ್ನ, ಹೋಗಿ ಸ್ನಾನ ಮಾಡಿ ಬಾ, ಊಟ ಮಾಡೋಣ ಎಂದಾಗ ಸ್ವಪ್ನ ಸರಿ ಎಂದು ಹೋಗುತ್ತಾಳೆ. ಸ್ವಪ್ನ ರೂಮ್ಗೆ ಹೋಗಿ ತನ್ನ ಮೊಬೈಲ್ ತೆಗೆದು ರಾಕೇಶ್ ಜೊತೆ ಮಾತನಾಡುವುದನ್ನು ಮೇಘ ಕೇಳುತ್ತಾಳೆ. ಕೋಪಗೊಂಡ ಸ್ವಪ್ನ, ನಿನಗ್ಯಾಕೆ ನನ್ನ ವಿಚಾರದಲ್ಲಿ ಇಷ್ಟೊಂದು ಇಂಟ್ರೆಸ್ಟು, ಸುಮ್ಮನೆ ನಿನ್ನ ಕೆಲಸ ನೋಡು ಎಂದಾಗ ಸೂಕ್ಷ್ಮ ಮನಸ್ಸಿನ ಮೇಘ ಮರು ಮಾತನಾಡದೆ ಹೊರ ನಡೆಯುತ್ತಾಳೆ. ರಾತ್ರಿ ಎಲ್ಲರೂ ಊಟ ಮಾಡುವ ಸಮಯದಲ್ಲಿ ದಿಗಂತ್ ಮದುವೆಯ ವಿಷಯ ಪ್ರಸ್ತಾಪಿಸುತ್ತಾರೆ. ಸ್ವಪ್ನ, ನನಗೆ ಈ ಮದುವೆ ಇಷ್ಟವಿಲ್ಲ ಎನ್ನುತ್ತಾಳೆ. ರಾಯರು, ಯಾಕೆ, ನಮ್ಮ ಮನುಗೆ ಏನಾಗಿದೆ, ಗೊತ್ತಿರೋ ಹುಡುಗ, ಅವನಿಗೆ ಮದುವೆಯಾದರೆ ನಿನ್ನನ್ನು ರಾಣಿ ಥರ ನೋಡ್ಕೋತಾನೆ, ತಿಳಿತಾ ಎಂದರು. ಸ್ವಪ್ನ ಕೋಪದಲ್ಲಿ ಊಟ ಬಿಟ್ಟು ಹೋಗುತ್ತಾಳೆ. ಮನು, ಮಾವ ಚಿಂತೆ ಮಾಡಬೇಡಿ, ನಾನು ಅವಳ ಜೊತೆ ಮಾತಾಡ್ತೀನಿ ಎಂದು ಅವಳ ರೂಮ್ಗೆ ಹೋಗುತ್ತಾನೆ. ಸ್ವಪ್ನ ರೂಮಲ್ಲಿ ಕಾಣುವುದಿಲ್ಲ. ಮನು ಭಯದಲ್ಲಿ, ಈ ಹುಡುಗಿ ಎಲ್ಲಿ ಹೋದ್ಲು ಅಂತ ಇತ್ತಲ ಕಡೆ ಬರುತ್ತಾನೆ. ಸ್ವಪ್ನ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿರುವುದನ್ನು ಕಂಡು ಮನು ಅವಳ ಮಾತು ಮುಗಿಲಿ ಅಂತ ಕಾಯುತ್ತಾ ನಿಲ್ಲುತ್ತಾನೆ. ಸ್ವಪ್ನ ಇವನನ್ನು ನೋಡಿ ಮಯದಲ್ಲಿ ಕಾಲ್ ಕಟ್ ಮಾಡಿ ಬಂದು, ಏನು ಕದ್ದು ಕೀಳು ಅಭ್ಯಾಸವೂ ಇದೆಯಾ ಎಂದು ವ್ಯಂಗ್ಯವಾಗಿ ಮಾತನಾಡುತ್ತಾಳೆ. ಆಗ ಮನು, ಹಾಗೇನಿಲ್ಲ, ನಿನ್ನ ಜೊತೆ ಮಾತನಾಡಬೇಕಿತ್ತು, ನಮ್ಮ ಮದುವೆಯ ವಿಚಾರ ಎಂದಾಗ ಸ್ವಪ್ನ ಕೋಪದಲ್ಲಿ, ನೋಡು
ನನಗೆ ನಿನ್ನ ನೆರಳು ಕಂಡರೇನೇ ಆಗುವುದಿಲ್ಲ. ಇನ್ನು ನಿನ್ನ ಜೊತೆ ಮದುವೆ, ಅದು ಕನಸಿನ ಮಾತು ಎಂದಾಗ ಮನುನ ಮನಸ್ಸು ಹೊಡೆದು ಹೋದ ಅನುಭವ. ಕಣ್ಣಿನಿಂದ ಜಾರಿದ ಕಣ್ಣೀರ ಹನಿಯನ್ನು ಕಾಣದಂತೆ ಒರೆಸಿಕೊಳ್ಳುತ್ತಾ, ಸರಿ ಸ್ವಪ್ನ, ನಾನು ಮಾವನ ಜೊತೆಗೆ ಮಾತನಾಡುತ್ತೇನೆ ಎಂದು ಹೊರಟ ಮನುನನ್ನು ಕರೆದ ಸ್ವಪ್ನ ತನ್ನ ಪ್ರೀತಿಯ ಬಗ್ಗೆ ಹೇಳಿದಾಗ, ಮನು, ತನ್ನ ಪ್ರೀತಿ ನನಗೆ ಸಿಗಲಿಲ್ಲ, ಅವಳ ಪ್ರೀತಿಯಾದರೂ ಅವಳಿಗೆ ಸಿಗಲಿ ಎಂದು ಮಾವನನ್ನು ಒಪ್ಪಿಸೋ ಪ್ರಯತ್ನ ಮಾಡ್ತೀನಿ, ನೀನು ಸಂತೋಷವಾಗಿರಬೇಕು ಅಷ್ಟೇ ಎಂದು ಹೇಳಿದಾಗ ಸ್ವಪ್ನಾಗೆ ಮನುನ ಒಳ್ಳೆಯ ಮನಸ್ಸು ನೋಡಿ ಸಮಾಧಾನವಾಗುತ್ತದೆ. ಸದ್ಯ ಇವನಾದರೂ ನನ್ನ ಸಹಾಯಕ್ಕೆ ಇದ್ದಾನೆ ಎಂದು ಸಂತೋಷದಿಂದ ಒಳಗೆ ಹೋಗುತ್ತಾಳೆ. ತನ್ನ ರೂಮ್ಗೆ ಹೋದ ಮನು ಚಿಕ್ಕ ಮಕ್ಕಳ ರೀತಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಛೆ, ನಾನ್ಯಾಕೆ ನನ್ನ ಯೋಗ್ಯತೆ ಮೀರಿದ ಕನಸು ಕಂಡೆ ಎಂದು ತನ್ನನ್ನು ತಾನೇ ಶಪಿಸಿಕೊಳ್ಳುತ್ತಾ, ಇಲ್ಲ, ನಾನಿನ್ನು ಇಲ್ಲಿ ಇರಬಾರದು, ನಾಳೆಯೇ ಬೆಂಗಳೂರಿಗೆ ಹೊರಟು ಬಿಡುತ್ತೇನೆ. ಅದಕ್ಕಿಂತ ಮುಂಚೆ ಮಾವನ ಜೊತೆ ಮಾತನಾಡಬೇಕು, ಅವಳಿಗಾದರೂ ಅವಳ ಪ್ರೀತಿ ಸಿಗಲಿ ಎಂದು ಆಶಿಸುತ್ತಾ ಮಲಗಿಬಿಡುತ್ತಾನೆ. ಬೆಳಗ್ಗೆ ಮಾವನನ್ನು ಕಾಣಲು ಅವರ ರೂಮ್ಗೆ ಹೋಗುತ್ತಿರುವಾಗ ಮೇಘ ಎದುರಾಗಿ ಬಂದು, ಯಾಕೆ ಮಾವ ಒಂಥರ ಇದ್ದೀರಾ ಎನ್ನುತ್ತಾಳೆ. ಹಾಗೇನಿಲ್ಲ ಪುಟ್ಟ, ಮಾವನನ್ನು ಮಾತನಾಡಿಸಲು ಹೋಗುತ್ತಿದ್ದೇನೆ ಎಂದು ಹೊರಡುತ್ತಾನೆ. ಆಗ ಮೇಘ, ಅರೆ ಮಾವ, ಅಪ್ಪ ರೂಮಲ್ಲಿ ಇಲ್ಲ, ಹಿಂದುಗಡೆ ಇದ್ದಾರೆ, ಹೋಗಿ ಎನ್ನುತ್ತಾಳೆ. ಸರಿ ಎಂದು ಮನೆಯ ಹಿಂದುಗಡೆ ಹೋಗಿ ಮಾವನ ಜೊತೆ ಸ್ವಪ್ನಳ ವಿಷಯ ಹೇಳಿದಾಗ ದಿಗಂತ್ ಕೆಂಡಾಮಂಡಲವಾಗಿ ಮನೆಯೊಳಗೆ ಬಂದು, ಸ್ವಪ್ನ, ಸ್ವಪ್ನ, ಎಲ್ಲಿದೆಯಾ, ಬಾರೆ ಹೊರಗೆ ಎಂದು ಕೂಗುತ್ತಿರುವುದನ್ನು ಕಂಡ ರೇಣುಕಾ, ಕಮಲ, ಮೇಘ ಎಲ್ಲರೂ ಯಾಕೆ, ಏನಾಯ್ತು ಎಂದು ಗೊಂದಲದಲ್ಲಿ ಇರುವಾಗ, ಅವಳಲ್ಲಿ ನನ್ನ ಮಾನ ತೆಗಿಬೇಕು ಅಂತಾನೆ ಹುಟ್ಟಿದಾಳೆ ಅನಿಸುತ್ತದೆ ಎಂದು ಕೋಪದಲ್ಲಿ ಹೇಳುತ್ತಾರೆ. ಏನೂ ಅರ್ಥವಾಗದೆ ಮುಖ ನೋಡುತ್ತಾ ನಿಲ್ಲುತ್ತಾರೆ. ಆಗ ತಾನೇ ಎದ್ದು ಕುಳಿತು ತನ್ನ ಇನಿಯನಿಗೆ ಬೆಳಗಿನ ಶುಭಾಶಯಗಳನ್ನು ತಿಳಿಸಲು ಮೊಬೈಲ್ ಹಿಡಿದಿರುವ ಕೈ ಅಪ್ಪನ ಕೋಪದ ಧ್ವನಿ ಕೇಳಿ ಕೆಳಗೆ ಬೀಳುತ್ತದೆ. ಗಾಬರಿಯಲ್ಲಿ ಹೊರಬಂದು, ಏನಾಯಿತು ಅಪ್ಪ ಎನ್ನುತ್ತಾಳೆ. ರಾಯರು ಅವಳ ಪ್ರೀತಿ ವಿಷಯ ಹೇಳಿದಾಗ ಮನೆಯ ಎಲ್ಲರಿಗೂ ಆಶ್ಚರ್ಯ. ರೇಣುಕಾ ಕೋಪದಲ್ಲಿ ಮಗಳ ಕೆನ್ನೆಗೆ ಏಟು ಕೊಟ್ಟು, ಯಾಕೆ ಹೀಗೆ ಮಾಡ್ದೆ ಎಂದು ಅಳುತ್ತಾರೆ. ಸ್ವಪ್ನ, ಮನು ತನಗೆ ಸಹಾಯ ಮಾಡುವ ಬದಲು ಅಪ್ಪ ಅಮ್ಮನಿಗೆ ತನ್ನ ಬಗ್ಗೆ ತಪ್ಪು ಹೇಳಿದ್ದಾನೆ, ಮೋಸಗಾರ ಎಂದು ಅವನ ಕಡೆ ಹುರಿಗಣ್ಣಿನಿಂದ ನೋಡುತ್ತಾಳೆ. ಆದರೆ ಮನು ಮಾವನನ್ನು ಸಮಾಧಾನಗೊಳಿಸಿ ಅವಳ ಇಷ್ಟದ ಪ್ರಕಾರ ಮದುವೆ ಮಾಡಲು ಕೋರುತ್ತಾನೆ. ದಿಗಂತ್ ಮನುನ ದೊಡ್ಡ ಗುಣವನ್ನು ಮೆಚ್ಚಿಕೊಂಡು ಸರಿ ಎಂದು ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾರೆ. ಆದರೆ ಅವಳ ವಿದ್ಯಾಭ್ಯಾಸ ಮುಗಿದ ಮೇಲೆ ಮದುವೆ ಎಂದು ನಿರ್ಧಾರ ಮಾಡುತ್ತಾರೆ. ಸ್ವಪ್ನ ಸಂತೋಷಕ್ಕೆ ಪಾರವೇ ಇರದು. ಥ್ಯಾಂಕ್ಸ್ ಅಪ್ಪ ಎಂದು ಹೇಳಿ ಈ ವಿಷಯ ಮೊದಲು ರಾಕೇಶ್ಗೆ ತಿಳಿಸಬೇಕು ಎಂದು ಅವನಿಗೆ ಕಾಲ್ ಮಾಡಲು ಹೋಗುತ್ತಾಳೆ. ಹಲೋ ರಾಕೇಶ್, ನಾನು ಸ್ವಪ್ನ. ನಮ್ಮ ಮನೆಯಲ್ಲಿ ನಮ್ಮ ವಿಚಾರ ಗೊತ್ತಾಯಿತು. ನಮ್ಮ ಅಪ್ಪ ನಮ್ಮ ಮದುವೆಗೆ ಒಪ್ಪಿಗೆ ನೀಡಿದ್ದಾರೆ. ನಿಮ್ಮ ಮನೆಯಲ್ಲಿ ವಿಷಯ ತಿಳಿಸು ಎಂದು ಸಂತೋಷದಲ್ಲಿ ಅವನಿಗೆ ಮಾತನಾಡಲು ಸಮಯ ನೀಡದೆ ಒಂದೇ ಸಮನೆ ಮಾತನಾಡುತ್ತಿರುವಾಗ ಸ್ವಪ್ನ ಮೇಲೆ ಅಪಾರ ಕೋಪಗೊಂಡ ರಾಕೇಶ್, ಸ್ಟಾಪ್ ಇಟ್ ಸ್ವಪ್ನ ಎಂದು ರೇಗುತ್ತಾನೆ. ಸ್ವಪ್ನ ಪೆಚ್ಚುಮೊರೆ ಮಾಡಿ, ಯಾಕೋ ನಿನಗೆ ಸಂತೋಷವಾಗ್ತಿಲ್ವಾ ಎಂದಾಗ ರಾಕೇಶ್ ತಡವರಿಸುತ್ತಾ, ಹಾಗೇನಿಲ್ಲ, ಅದು ಸ್ವಲ್ಪ ಟೆನ್ಸ್ ಆಗಿದ್ದೆ ಅಷ್ಟೇ. ಓಕೆ ಸ್ವಪ್ನ, ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಎಂದು ಅವಳ ಮಾತು ಕೇಳಿಸಿಕೊಳ್ಳದೆ ಕರೆ ಕಟ್ ಮಾಡಿದ. ಸ್ವಪ್ನ ಪೆಚ್ಚುಮೊರೆ ಮಾಡಿ, ಯಾಕೋ ನಿನಗೆ ಸಂತೋಷವಾಗಲಿಲ್ವಾ ಎಂದಾಗ ರಾಕೇಶ್ ತಡವರಿಸುತ್ತಾ, ಹಾಗೇನಿಲ್ಲ, ಅದು ಸ್ವಲ್ಪ ಟೆನ್ಸ್ ಆಗಿದ್ದೆ ಅಷ್ಟೇ. ಓಕೆ ಸ್ವಪ್ನ, ನಾನು ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್ ಎಂದು ಅವಳ ಮಾತು ಕೇಳಿಸಿಕೊಳ್ಳದೆ ಕರೆ ತುಂಡಾರಿಸುತ್ತಾ, ಇದೇನಪ್ಪ 2 ದಿನ ಪ್ರೀತಿ ಪ್ರೇಮ ಅಂತ ಮಜಾ ಮಾಡೋಣ ಅಂತ ನಾನಿದ್ದರೆ ಇವಳು ಮದುವೆ ಅಂತ ಇದ್ದಾಳೆ ಎಂದು ಗಾಬರಿಯಲ್ಲಿ ಅವಳಿಗೆ ಕರೆ ಮಾಡುತ್ತಾನೆ. ರಾಕೇಶ್ ಕಾಲ್ ಬರುವುದನ್ನು ನೋಡಿದ ಸ್ವಪ್ನ, ಇವನಿಗೆ ನನ್ನ ಬಿಟ್ಟಿರೋಕೆ ಆಗೋದಿಲ್ಲ ಎಂದು ಸಂತೋಷದಿಂದ, ಹಲೋ ಹೇಳೋ, ಮತ್ತೆ ಕಾಲ್ ಮಾಡಿದ್ದೀರಾ? ರಾಯರಿಗೆ ನನ್ನ ಬಿಟ್ಟಿರೋಕೆ ಅಷ್ಟೊಂದು ಕಷ್ಟನಾ ಎಂದು ನಾಟಕೀಯವಾಗಿ ಕೇಳಲು ರಾಕೇಶ್ಗೆ ಮೈ ಪರ್ಚಿಕೊಳ್ಳುವಂತಾಗುತ್ತದೆ. ಆದರೂ ಸಮಾಧಾನದಿಂದ, ಹೌದು ಚಿನ್ನ, ಅದು ನೀನು ಮದುವೆಗೆ ನಿಮ್ಮ ಅಪ್ಪ ಒಪ್ಪಿಗೆ ಕೊಟ್ಟರು ಅಂದೆ, ಆದರೆ ಯಾವಾಗ ಮದುವೆ ಅಂತ ಕೇಳೋದೇ ಮರೆತೆ, ಅದಕ್ಕೆ ರಿಟರ್ನ್ ಕಾಲ್ ಮಾಡಿದೆ ಎಂದಾಗ ಸ್ವಪ್ನ, ತೂ ನಿನ್ನ ಅಷ್ಟೊಂದು ಅವಸರನಾ ಎಂದಾಗ ರಾಕೇಶ್ ಹಣೆ ಬಡಿದುಕೊಳ್ಳುತ್ತಾ, ನನ್ನ ಸಂಕಟ ನನಗೆ ಎಂದು, ಹಾಗೆ ಅನ್ಕೋ, ಈಗ ಹೇಳು ಎಂದಾಗ ಸ್ವಪ್ನ ಸಂತೋಷದಲ್ಲಿ, ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಇವನು ಎಂದು ನಾನೆಷ್ಟು ಲಕ್ಕಿ ಎಂದು ಉಬ್ಬುತ್ತಿರಲು ರಾಕೇಶ್, ಹಲೋ ಸ್ವಪ್ನ ಎಂದು ಅವಳನ್ನು ಎಚ್ಚರಿಸುತ್ತಾನೆ. ರಾಕೇಶ್, ಅದು ಎಂದು ರಾಗ ಎಳೆಯಲು ರಾಕೇಶ್ ಕರ್ಮ ಎಂದು ಮುಖ ಸಿಂಡರಿಸುತ್ತಾ, ಇವತ್ತೇ ಹೇಳ್ತೀಯಾ ಎಂದು ರೇಗುತ್ತಾನೆ. ಸ್ವಪ್ನ,
ಅದು ನಮ್ಮ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಂತೆ ರಾಕಿ. ನಿನ್ನ ಬಿಟ್ಟಿರೋದು ತುಂಬ ಕಷ್ಟ. ನೋ, ನಾನು ನಾಳೆನೇ ಬೆಂಗಳೂರಿಗೆ ವಾಪಸ್ ಬರುತ್ತೀನಿ. ಈ ಹಳ್ಳಿಯಲ್ಲಿ ತುಂಬ ಬೋರು ಎಂದಾಗ ರಾಕಿ ಸರಿ ಎಂದು ಕಾಲ್ ಕಟ್ ಮಾಡಿ, ಹಬ್ಬ 2 ವರ್ಷ ಟೈಮ್ ಇದೆ, ಅಷ್ಟರಲ್ಲಿ ಇವಳಿಂದ ಮುಕ್ತಿ ಪಡೆಯಬೇಕು ಎಂದು ವ್ಯಂಗ್ಯವಾಗಿ ನಗುತ್ತಾ, ನಾವೇನಿದ್ರೂ ಹುಡುಗಿಯನ್ನು ಟೈಮ್ ಪಾಸ್ ಮಾಡೋದು, ಮದುವೆ ಅದು ನಮ್ಮ ಪರ್ಸ್ನಾಲಿಟಿಗೆ ಸೂಟ್ ಆಗೋದಿಲ್ಲ ಎಂದು ಜೋರಾಗಿ ನಗುತ್ತಾನೆ. ಆದರೆ ಮನು ತನ್ನ ಪ್ರೀತಿ ಕಳೆದುಕೊಂಡು ದುಃಖ ಪಡುತ್ತಾ, ನಾನು ನಾಳೆನೇ ಇಲ್ಲಿಂದ ಹೊರಟು ಬಿಡಬೇಕು ಎಂದು ನಿರ್ಧಾರ ಮಾಡುತ್ತಾನೆ. ಬೆಂಗಳೂರಿಗೆ ಹೊರಟು ನಿಂತ ಮನುನನ್ನು ಕಂಡ ತಾಯಿ ದುಃಖದಿಂದಲೇ ಕಳುಹಿಸಿಕೊಳ್ಳಲು ಮುಂದಾಗುತ್ತಾರೆ. ಆಗ ದಿಗಂತ್, ಸ್ವಪ್ನಾಳನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎನ್ನುತ್ತಾರೆ. ಸರಿ ಎಂದು ಇಬ್ಬರು ಬೆಂಗಳೂರಿಗೆ ಹೋಗುತ್ತಾರೆ. ಬೆಂಗಳೂರಿಗೆ ಬಂದ ಮನು ಸ್ವಪ್ನಾಳನ್ನು ಅವಳ ಹಾಸ್ಟೆಲ್ಗೆ ಬಿಟ್ಟು ತನ್ನ ಸ್ನೇಹಿತ ಮನೋಜ್ನ ರೂಮ್ಗೆ ಹೋಗುತ್ತಾನೆ. ಬಹಳ ದಿನಗಳ ನಂತರ ಬಂದ ಗೆಳೆಯನನ್ನು ಸಂತೋಷದಿಂದ ಸ್ವಾಗತಿಸಿದ ಮನೋಜ್ ಅವನ ಬಗ್ಗೆ ಮತ್ತು ಅವನ ಪ್ರೀತಿ ಬಗ್ಗೆ ಕೇಳಲು ತನ್ನ ಕಥೆಯನ್ನು ಹೇಳುತ್ತಾನೆ. ಗೆಳೆಯ ಕತೆ ಕೇಳಿ ಮರುಕಪಟ್ಟ ಮನೋಜ್ ಸಮಾಧಾನ ಮಾಡಿ, ಹೋಗ್ಲಿ ಬಿಡು ಮನೋ, ಅವರು ಅನ್ಲಕ್ಕಿ, ನಿನ್ನಂಥ ಒಳ್ಳೆ ಗಂಡನನ್ನು ಪಡೆಯೋಕ್ಕೋ ಯೋಗ್ಯತೆ ಬೇಕು ಬಿಡು ಎಂದು ಸಮಾಧಾನ ಮಾಡುತ್ತಾನೆ. ಮನು ದಿನ ಕಳೆದಂತೆ ಬೆಂಗಳೂರಿನ ಜೀವನಕ್ಕೆ ಹೊಂದಿಕೊಂಡರೂ ಅವನ ಮನಸ್ಸು ಮಾತ್ರ ತನ್ನ ಹಳ್ಳಿ, ತನ್ನ ಮಾವನ ಋಣವನ್ನು ಮರೆಯುವುದಿಲ್ಲ. ಬೆಳಗ್ಗೆ ಎದ್ದ ಮನುನ ಫೋನ್ ರಿಂಗ್ ಆಗುತ್ತದೆ. ಕಾಲ್ ರಿಸೀವ್ ಮಾಡಿದ ಮನು ಮಾವನ ಜೊತೆಗೆ ಮಾತನಾಡುತ್ತಾನೆ. ದಿಗಂತ್ ಆದಷ್ಟು ಬೇಗ ಊರಿಗೆ ಬರಲು ಹೇಳುತ್ತಾರೆ. ಮನು, ಯಾಕೆ ಮಾವ, ಏನಾದರೂ ಸಮಸ್ಯೆನಾ ಎಂದಾಗ, ನೀನು ಮೊದಲು ಬಾ ಎಂದು ಕರೆ ತುಂಡರಿಸುತ್ತಾರೆ. ಊರಿಗೆ ಬಂದ ಮನು ಮನೆಯವರೆಲ್ಲರ ಆರೋಗ್ಯ ವಿಚಾರಿಸಿದ. ಮಾವ ದಿಗಂತ್, ಮನು ನನ್ನ ಮಾತು ನಡೆಸಿಕೊಡುತ್ತೀಯಾ ಎಂದಾಗ, ಏನು ಹೇಳಿ ಮಾವಯ್ಯ, ಅದೇನೇ ಇದ್ರೂ ಮಾಡುತ್ತೇನೆ ಎನ್ನುತ್ತಾನೆ. ಹಾಗಾದರೆ ನೀನು ಮದುವೆ ಮಾಡಿಕೋ ಎಂದಾಗ ಮನು, ಕ್ಷಮಿಸಿ ಮಾವ, ನನ್ನ ಮನಸ್ಸು ಈಗಲೇ ಮದುವೆಗೆ ತಯಾರಿಲ್ಲ ಎನ್ನುತ್ತಾನೆ. ಕಮಲಾ ಸಹ, ಮಗ, ಅಣ್ಣ ಏನೇ ಮಾಡಿದರೋ ನಮ್ಮ ಒಳ್ಳೆಯದಕ್ಕೆ ತಿಳಿತಾ, ಸುಮ್ಮನೆ ಆಗು ಎನ್ನುತ್ತಾರೆ. ಆಗ ದಿಗಂತ್, ಮನು ನೀನು ನನ್ನ ಮಗ, ಹಾಗೆ ಸ್ವಪ್ನ ಮದುವೆಯ ಜೊತೆ ನಿಂದು ಮದುವೆ, ಹಾಗೆ ನಮ್ಮ ಜವಾಬ್ದಾರಿ ಕಡಿಮೆಯಾಗುತ್ತೆ ಎಂದಾಗ ಮನು ಗೊಂದಲಕ್ಕೆ ಬೀಳುತ್ತಾನೆ. ಸಾಯಂಕಾಲ ಹೊರಗೆ ಕುಳಿತು ಯೋಚಿಸುತ್ತಿರುವ ಮನುವಿನ ಬಳಿ ಬಂದ ಸ್ವಪ್ನ ಮೊದಲ ಬಾರಿಗೆ ಅವನೊಂದಿಗೆ ಮಾತನಾಡುತ್ತಾಳೆ. ಮನುಗೆ ಏನು ಮಾತನಾಡಲು ತೋಚದೆ ಸುಮ್ಮನೆ ಕುಳಿತಿರುವ ಮನುಗೆ ಸ್ವಪ್ನ, ಇನ್ನೂ ಎಷ್ಟು ದಿನ ನಮ್ಮ ಅಪ್ಪನಿಗೆ ನಿಮ್ಮ ಹೊರೆ, ಹೇಗೂ ನಿಮ್ಮ ಯೋಗ್ಯತೆಗೆ ಕೆಲಸ ಸಿಕ್ಕಿದೆ, ಇನ್ನಾದರೂ ಇಲ್ಲಿಂದ ಹೋಗಬಹುದಲ್ವಾ ಎಂದಾಗ ಮನು ಅತೀವ ಸಂಕಟದಿಂದ ಅವಳಿಗೆ ಏನೂ ಮಾತನಾಡದೆ ಒಳಗೆ ಬಂದು, ಮಾವ, ನಾನು ಮದುವೆ ಆಗುತ್ತೇನೆ, ಆದರೆ ನನ್ನದೊಂದು ಮಾತು ಎಂದಾಗ ದಿಗಂತ್ ಆಶ್ಚರ್ಯದಿಂದ, ಸರಿ ಹೇಳಪ್ಪ ಎಂದಾಗ, ನಾನು ಮದುವೆ ಆದ ಮೇಲೆ ಅಮ್ಮನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತೇನೆ, ಇದಕ್ಕೆ ನೀವು ಒಪ್ಪಿಕೊಳ್ಳಬೇಕು ಎನ್ನುತ್ತಾನೆ. ದಿಗಂತ್ ಕಮಲಾಳ ಮುಖ ನೋಡಲು ಅವರು ಕಣ್ಣು ತುಂಬಿಕೊಂಡು ಒಪ್ಪಿಕೋ ಅಣ್ಣ ಎಂದು ಸನ್ನೆ ಮಾಡುತ್ತಾರೆ. ದಿಗಂತ್ ಮನಸ್ಸಿಲ್ಲದೆ, ಸರಿ, ಒಟ್ನಲ್ಲಿ ನೀನು ಮದುವೆ ಆಗಬೇಕು ಅಷ್ಟೇ ಎಂದು ಹೇಳಿ ನಾಳೆ ಹುಡುಗಿ ನೋಡಲು ಹೋಗಬೇಕು, ಹಾಗೆ ಸ್ವಪ್ನ ಇಷ್ಟಪಟ್ಟ ಹುಡುಗನ ಮನೆಗೆ ಭಾನುವಾರ ನಾನು ನೀನು ಹೋಗಿ ಬರೋಣ ಎಂದಾಗ ಮನು, ನಾನೇಕೆ ಮಾವ, ಅತ್ತೆ ಮತ್ತು ಅಮ್ಮನನ್ನು ಕರೆದುಕೊಂಡು ಹೋಗಿ, ನನಗೆ ರಜೆ ಇಲ್ಲ ಎನ್ನುತ್ತಾನೆ. ಅದು ಆಗಲ್ಲ ಮನೋ, ನೀನು ನನ್ನ ಮಗನಾಗಿ ನನ್ನ ಪರ ಬರಬೇಕು ಎಂದು ವಿನಂತಿಸಿಕೊಳ್ಳುತ್ತಾರೆ. ಸರಿ ಮಾವ ಎಂದು ಸುಮ್ಮನಾಗುತ್ತಾನೆ. ಮರುದಿನ ಬೆಂಗಳೂರಿಗೆ ಹೋದ ಮಾವ ಅಳಿಯ ಹುಡುಗಿ ಮನೆಗೆ ಹೋಗುತ್ತಾರೆ. ಅವರನ್ನು ಆದರದಿಂದ ಬರಮಾಡಿಕೊಳ್ಳುತ್ತಾರೆ. ಹುಡುಗಿಯನ್ನು ನೋಡಿದ್ದ ಮನೋ ಒಂದು ಕ್ಷಣ ಆಶ್ಚರ್ಯ ಪಡುತ್ತಾ, ನೀವು ರಶ್ಮಿ ಅಲ್ವಾ ಎಂದಾಗ ಅವಳು, ಹೌದು, ನಿಮ್ಮ ಸ್ವಪ್ನ ಸ್ನೇಹಿತೆ ಎನ್ನುತ್ತಾಳೆ. ಮನು ಅವಳನ್ನು ಮೆಚ್ಚಿಕೊಂಡು ತನ್ನ ಸಮ್ಮತಿ ತಿಳಿಸುವ ಮುನ್ನ ರಶ್ಮಿ ಮನೆಯವರ ಒಪ್ಪಿಗೆ ಪಡೆದು ತಾನು ಒಂದು ವಿಚಾರ ಹೇಳಬೇಕು ಎಂದಾಗ, ಏನು ಹೇಳಿ ಎಂದರು. ಅವಳ ತಾಯಿ ಸುಮ್ಮನಿರು ಎಂದು ಗದರುತ್ತಾರೆ. ಆಗ ದಿಗಂತ್ ಅವರನ್ನು ತಡೆದು, ಏನು ಹೇಳಮ್ಮ ಎನ್ನುತ್ತಾರೆ. ಆಗ ರಶ್ಮಿ ತನ್ನ ಮತ್ತು ರಾಕೇಶ್ ವಿಚಾರ ಹೇಳಿದಾಗ ದಿಗಂತ್ ಒಂದು ಕ್ಷಣ ಗಾಬರಿಯಾಗಿ, ಏನು ಹೇಳುತ್ತಿದ್ದೀಯಾ, ತಮಾಷೆ ಮಾಡೋಕ್ಕೂ ಒಂದು ಮಿತಿ ಇದೆ ಎಂದು ರೇಗುತ್ತಾರೆ. ರಶ್ಮಿ, ನನ್ನ ಕ್ಷಮಿಸಿ ಅಂಕಲ್, ಮನು ತುಂಬ ಒಳ್ಳೆ ವ್ಯಕ್ತಿ, ಅವರನ್ನು ಮದುವೆ ಆಗಲು ನನಗೆ ಯಾವುದೇ ಯೋಗ್ಯತೆ ಇಲ್ಲ. ಇದನ್ನು ನಿಮ್ಮ ಪ್ರಪೋಸಲ್ ಬಂದಾಗಲೇ ಅಪ್ಪನಿಗೆ ಹೇಳಿದ್ದೆ, ಆದರೆ ಅವರು ನನ್ನ ಮಾತು ಕೇಳಲೇ ಇಲ್ಲ ಎಂದು ಕಣ್ಣೀರು ಹಾಕುತ್ತಾಳೆ. ಅವಳ ಅಪ್ಪ ಸಹ, ಕ್ಷಮಿಸಿ ರಾಯರೇ, ಆದರೆ ಆ ಲೋಪರಿಗೆ ಇವಳನ್ನು ಹೇಗೆ ಮದುವೆ ಮಾಡಲಿ ಎಂದು ಗೋಳಾಡುತ್ತಾರೆ. ಆಗ ಮನು ಅವರಿಗೆ ಸಮಾಧಾನ ಮಾಡಿ, ಇದಕ್ಕೆಲ್ಲ ಒಂದು ಅಂತ್ಯಗೊಳಿಸಲೇಬೇಕು, ಇಲ್ಲ ಅಂದರೆ ಆ ರಾಸ್ಕಲ್ ಇನ್ನೂ ಎಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡುತ್ತಾನೋ ಗೊತ್ತಿಲ್ಲ, ಮೊದಲು
ಅವನ ತಂದೆ ಜೊತೆಗೆ ಮಾತನಾಡಿ ರಶ್ಮಿಗೆ ನ್ಯಾಯ ಕೊಡಿಸಬೇಕು ಎಂದಾಗ ದಿಗಂತ್ ಮನುನ ದೊಡ್ಡ ಗುಣ ನೋಡಿ ಸಂತಸ ಪಡುತ್ತಾರೆ. ರಾಕೇಶ್ ಮನೆಗೆ ಹೊರಟ ಮನು, ರಶ್ಮಿ, ದಿಗಂತ್ ಮತ್ತು ರಶ್ಮಿಯ ತಂದೆ ಗೋಪಾಲರನ್ನು ನೋಡಿದ ರಾಕೇಶ್ ಒಂದು ಕ್ಷಣ ಭಯಗೊಂಡಂತೆ ಕಾಣುತ್ತಾನೆ. ರಾಕೇಶ್ನ ಮನೆಗೆ ಬಂದ ಎಲ್ಲರಿಗೂ ರಾಕೇಶ್ನ ತಂದೆ ಪ್ರಭಾಕರ ಎದುರಾಗುತ್ತಾರೆ. ನಡೆದ ವಿಚಾರ ತಿಳಿಸಿದಾಗ ಮೊದಲು ಒಪ್ಪದ ಪ್ರಭಾಕರ್ ನಂತರ ಸಾಕ್ಷಿಗಳನ್ನು ಮತ್ತು ಅವರ ವಂಶದ ಕುಡಿಯನ್ನು ಮಡಿಲು ತುಂಬಿಕೊಂಡಿರುವ ರಶ್ಮಿಯನ್ನು ನೋಡಿ ಒಂದು ಕ್ಷಣ ಮರುಕಪಟ್ಟರೋ ತನ್ನ ಮಾನ ಮರ್ಯಾದೆ ಅಡ್ಡ ಬರುತ್ತದೆ. ಆಗ ಮನೋ, ಒಬ್ಬ ಹೆಣ್ಣಿನ ಜೀವನದ ಮುಂದೆ ನಿಮ್ಮ ಪ್ರತಿಷ್ಠೆಯನ್ನು ಲೆಕ್ಕ ಹಾಕಬೇಡಿ ಸರ್ ಎಂದಾಗ ಅವನನ್ನು ನೀವು ಯಾರು ಎಂದು ಕೇಳಿದಾಗ ನಡೆದ ವಿಚಾರ ತಿಳಿಸುತ್ತಾನೆ. ಆಗ ಪ್ರಭಾಕರ್ ಆಶ್ಚರ್ಯದಿಂದ ನೋಡುತ್ತಾರೆ. ಈ ಕಾಲದಲ್ಲಿ ಯಾರಿಗೆ ಏನಾದರೆ ನಮಗೇನು ಎಂದು ಹೋಗುವ ಜನರ ಮಧ್ಯೆ ನೀನು ತುಂಬ ಗ್ರೇಟ್ ಆದೆ ಮನೋ ಎಂದು ಹೆಮ್ಮೆಯಿಂದ ಹೇಳುತ್ತಾರೆ. ದಿಗಂತ್ ಸಂತೋಷದಿಂದ ಮನುನನ್ನು ನೋಡುತ್ತಾರೆ. ಆಗ ಮನೋ, ಸರ್ ಈ ಸಮಸ್ಯೆ ಎಂದು ರಾಗ ಹೇಳಿದಾಗ ಚಿಂತೆ ಮಾಡಬೇಡಿ, ಇವಳೇ ನಮ್ಮ ಮನೆ ಸೊಸೆ ಆಗೋದು ಎಂದು ಹೇಳುತ್ತಿರುವಾಗ ರಾಕೇಶ್ ಮಧ್ಯೆ ಮಾತನಾಡಿ ಸಾಧ್ಯವಿಲ್ಲ ಎಂದಾಗ ಕೋಪದಲ್ಲಿ ಪ್ರಭಾಕರ್ ಅವನ ಮೇಲೆ ಕೈ ಮಾಡುತ್ತಾರೆ. ಹಾಗೆ ಎಲ್ಲರಿಗೂ ಕ್ಷಮೆ ಕೋರುತ್ತಾ ತಾಯಿ ಇಲ್ಲದ ಮಗು ಅಂತ ಸ್ವಲ್ಪ ಜಾಸ್ತಿ ಸ್ವತಂತ್ರ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗಿದೆ, ಆದರೆ ಚಿಂತೆ ಮಾಡಬೇಡಿ, ಈಗ ಸರಿ ಮಾಡ್ತೀನಿ, ನಾಳೆನೇ ಮದುವೆ ಎಂದಾಗ ರಶ್ಮಿ ಮನುನ ಕಾಲಿಗೆ ಬೀಳುತ್ತಾಳೆ. ಮನು ತಡೆದು ಹಾಗೆಲ್ಲ ಮಾಡಬೇಡಿ, ನೀವು ನನ್ನ ತಂಗಿ ಇದ್ದ ಹಾಗೆ ಎಂದಾಗ ಅವಳ ಕಣ್ಣು ತುಂಬಿ ಬರುತ್ತದೆ. ದಿಗಂತ್ ಮತ್ತು ಮನು ಇಬ್ಬರೂ ಊರಿಗೆ ಹಿಂದಿರುಗುತ್ತಾರೆ. ದಾರಿಯಲ್ಲಿ ದಿಗಂತ್ ಮನುಗೆ ಅಲ್ಲಿ ನಡೆದ ವಿಚಾರ ಮನೆಯಲ್ಲಿ ಯಾರಿಗೂ ತಿಳಿಯುವುದು ಬೇಡ ಎನ್ನುತ್ತಾರೆ. ಆಗ ಮನು, ಆದರೆ ಮಾವ ಸ್ವಪ್ನ ಎಂದು ರಾಗ ಎಳೆದಾಗ ರಾಯರು ಅವಳ ಬಗ್ಗೆ ಚಿಂತೆ ಬಿಡು ಎಂದು ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾ ಅವರ ತಲೆಯಲ್ಲಿ ಒಂದು ಯೋಚನೆ ಬರುತ್ತದೆ. ಸ್ವಪ್ನ ಮತ್ತು ಮನೂರ ಬಂದ ದೇವರು ಬಿಸಿದಿದ್ದಾನೆ, ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಎಂದು ಮುಗಳ್ನಗುತ್ತಾ ನೆಮ್ಮದಿಯಿಂದ ಕುಳಿತುಕೊಳ್ಳುತ್ತಾರೆ. ಮನೆಗೆ ಬಂದ ರಾಯರನ್ನು ಕಮಲಾ ಮತ್ತು ರೇಣುಕಾ ಅಲ್ಲಿ ಏನು ನಡೆಯಿತು ಎಂದಾಗ ಹುಡುಗಿ ನಮಗೆ ಸರಿ ಬೀಳೋದಿಲ್ಲ ಕಮಲೋ ಎಂದಾಗ ಕಮಲಾ, ಅದೆಲ್ಲ ಅಣ್ಣ ನಮ್ಮ ಸ್ವಪ್ನ ಪುಟ್ಟಿಯ ವಿಚಾರ ಎಂದಾಗ ರಾಯರು ಹೇಳಿದ್ನಲ್ಲ ಕಮಲಾ, ನಮಗೆ ಈ ಸಂಬಂಧ ಸರಿ ಹೊಂದುವುದಿಲ್ಲ ಎಂದಾಗ ಸ್ವಪ್ನ ಕೋಪಗೊಂಡು ಹಾಗೆ ಹೇಗೆ ಹೇಳುತ್ತೀರಾ, ರಾಕೇಶ್ ತುಂಬ ಒಳ್ಳೆಯವರು, ಹಾಗೆಲ್ಲ ಸಂಬಂಧ ಸರಿಯಿಲ್ಲ ಎಂದರೆ ಹೇಗಪ್ಪ ಎಂದಳು. ಅದುವರೆಗೂ ಸಮಾಧಾನವಾಗಿದ್ದ ರಾಯರು ಕೋಪಗೊಂಡು ಸಾಕು ಮುಚ್ಚುಬಾಯಿ, ನಾಳೆನೇ ನಿನಗೂ ಮನುಗೂ ಮದುವೆ ಎಂದಾಗ ಎಲ್ಲರಿಗೂ ಶಾಕ್. ಮನು ಗಾಬರಿಗೊಂಡು ಮಾವ ಏನು ಹೇಳುತ್ತಿದ್ದೀರಿ ಎಂದಾಗ ರಾಯರು, ಮನು ನೀನು ನನ್ನ ಋಣ ತೀರಿಸಬೇಕು ಎನ್ನುತ್ತಿದ್ದೆ ಅಲ್ವಾ, ಆ ಋಣ ಮದುವೆಯಾಗಿ ತೀರಿಸು ಎಂದು ಹಠ ಹಿಡಿಯುತ್ತಾರೆ. ಆಗ ಕಮಲಾ, ಅಣ್ಣ ಬೇಡ, ಇದು ಅವರಿಬ್ಬರ ಜೀವನದ ಪ್ರಶ್ನೆ, ಋಣ ಅಂತ ಅವರ ಜೀವನ ಹಾಳು ಮಾಡೋದು ಸರಿಯಿಲ್ಲ ಎಂದಾಗ ರಾಯರು, ಕಮಲೋ ನಾನು ಇಷ್ಟು ವರ್ಷದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರ ಮಾಡಿ ನಿನಗೆ ಮತ್ತು ಮನುಗೆ ಅನ್ಯಾಯ ಮಾಡಿದೀನಾ ಎಂದಾಗ ಕಮಲಾ, ಇಲ್ಲ ಅಣ್ಣ, ಆದರೆ ಎಂದು ಕಣ್ಣೀರಿಡುತ್ತಾಳೆ. ಮತ್ತೆ ಈಗ್ಯಾಕಮ್ಮ ಹಠ ಮಾಡುತ್ತಿದ್ದಿ ಎಂದಾಗ ಕಮಲಾ ಏನೂ ಹೇಳದೆ ಸುಮ್ಮನಾಗುತ್ತಾರೆ. ಆದರೆ ಸ್ವಪ್ನ ಕೋಪದಲ್ಲಿ ನಿರಾಕರಿಸುತ್ತಾಳೆ. ರಾಯರು ಉದ್ರೇಕಗೊಂಡು ಹೆಜ್ಜೆ ಹಿಡಿದು ಕುಸಿದು ಬೀಳುತ್ತಾರೆ. ಕುಸಿದು ಬಿದ್ದ ರಾಯರನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅವರ ಪರಿಸ್ಥಿತಿ ಸೀರಿಯಸ್ ಎಂದು ಡಾಕ್ಟರ್ ಹೇಳಿದಾಗ ಮನೆಯವರಿಗೆಲ್ಲ ದಿಕ್ಕೇ ತೋಚದಂತಾಗುತ್ತದೆ. ಆಗ ರೇಣುಕಾ ಕಣ್ಣೀರು ಸುರಿಸುತ್ತಾ ಕುಳಿತಿರಲು ನರ್ಸ್ ಬಂದು ನಿಮ್ಮ ಯಜಮಾನರು ನಿಮ್ಮ ಜೊತೆ ಮಾತನಾಡಬೇಕು ಎಂದು ಹಠ ಹಿಡಿದಿದ್ದಾರೆ, ಪ್ಲೀಸ್ ಬೇಗ ಬನ್ನಿ ಎಂದಾಗ ಎಲ್ಲರೂ ಆತುರವಾಗಿ ವಾರ್ಡ್ಗೆ ಹೋಗುತ್ತಾರೆ. ರಾಯರು ಕಷ್ಟಪಡುತ್ತಾ ಎಲ್ಲರನ್ನೂ ನೋಡುತ್ತಾ ನಾಳೆ ಮದುವೆ ಆಗಬೇಕು ಎಂದಾಗ ರೇಣುಕಾ, ರೀ ಈಗ್ಯಾಕೆ ಆ ಮಾತು, ಮೊದಲು ನೀವು ಹುಷಾರಾಗಿ ಎಂದಾಗ ರಾಯರು, ಇಲ್ಲ ರೇಣು, ನಾನು ಬದುಕಲ್ಲ, ನಾನು ಕಣ್ಣು ಮುಚ್ಚೋ ಮೊದಲು ಮದುವೆ ಆಗಬೇಕು ಎಂದು ಹಠ ಮಾಡುತ್ತಾರೆ. ಸ್ವಪ್ನ, ಬೇಡ ಅಪ್ಪ, ನನಗೆ ಇಷ್ಟವಿಲ್ಲ ಎಂದು ಅಳುತ್ತಾಳೆ. ರೇಣುಕಾ ಅವಳ ಕಾಲು ಹಿಡಿಯಲು ಹೋಗುತ್ತಾರೆ. ಸ್ವಪ್ನ, ಅಮ್ಮ ಏನು ಮಾಡುತ್ತಿದ್ದೀಯಾ, ಬಿಡಮ್ಮ ಎಂದಾಗ ರೇಣುಕಾ ಅಳುತ್ತಾ, ಸ್ವಪ್ನ ನನ್ನ ತಾಳಿ ಉಳಿಸಿಕೊಡಮ್ಮ ಎನ್ನುತ್ತಾರೆ. ಕಮಲಾ ಸಹ, ಮಗ ನಮ್ಮ ಅಣ್ಣನ ಜೀವ ಈಗ ನೀನು ಹೇಳೋ ಒಪ್ಪಿಗೆಯ ಮೇಲೆ ಇದೆ ಎಂದಾಗ ಸ್ವಪ್ನ ಮನಸ್ಸಿನಲ್ಲಿ, ಇವನು ನಿಮಗೆ ಮಾತ್ರ ಅಳಿಯ ಅಷ್ಟೇ, ನನಗೆ ಮೋಸ ಮಾಡಿ ನನ್ನ ರಾಖಿಯನ್ನು ನನ್ನಿಂದ ದೂರ ಮಾಡಿದವ ಎಂದು ಅಲ್ಲು ಕಡಿಯುತ್ತಾ, ಸರಿಯಮ್ಮ ನಾನು ಮದುವೆ ಆಗ್ತೀನಿ ಎಂದು ಹೇಳಿದಾಗ ರಾಯರು ಸಂತಸದಿಂದ ನನ್ನ ಆಸೆ ಫಲಿಸಿತು ಎಂದು ಮನಸ್ಸಲ್ಲೇ ದೇವರಿಗೆ ಧನ್ಯವಾದ ಹೇಳುತ್ತಾರೆ.
ಮರುದಿನ ರಾಯರ ಆರೋಗ್ಯದ ಮಾಹಿತಿ ಪಡೆದು ಮನೆಗೆ ಕರೆದುಕೊಂಡು ಹೋಗಲು ಒಪ್ಪಿಗೆ ಕೇಳಿದಾಗ, ಬೇಡ ಮನೋ, ಅವರ ಕಂಡೀಷನ್ ಕ್ರಿಟಿಕಲ್ ಇದೆ, ಯಾಕೆ ರಿಸ್ಕ್ ತಗೋತೀರಾ ಎಂದಾಗ ಮನು ಮಾವನ ಆಸೆ ಹೇಳಲು, ಡಾಕ್ಟರ್ ಸರಿ ಹೋಗಿ, ಬಟ್ ನಾಳೆ ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಬನ್ನಿ ಎಂದಾಗ ಮನು ಸರಿ ಸರ್, ಹಾಗೆ ಮಾಡುತ್ತೇನೆ ಎಂದು ದಿಗಂತ್ ಅವರನ್ನು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದಾಗ ದಿಗಂತ್, ಮನು ಮೊದಲು ದೇವಸ್ಥಾನಕ್ಕೆ ನಡೆ, ಮೊದಲು ನಿಮ್ಮ ಮದುವೆ ಆಗಬೇಕು ಎಂದಾಗ ಸರಿ ಮಾವ ಎಂದು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡಿಕೊಂಡರು. ಇಬ್ಬರು ದಿಗಂತ್ ಕಾಲಿಗೆ ನಮಸ್ಕಾರ ಮಾಡುವಾಗ ರಾಯರು ಮನುವಿನ ಕೈ ಹಿಡಿದು ಸ್ವಪ್ನ ಕೈಗೆ ಸೇರಿಸಿ, ನನ್ನ ಮಗಳನ್ನು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಪ್ಪ, ಅವಳಿಗೆ ಇನ್ನು ಎಲ್ಲ ನೀನೆ, ಕೋಪದಲ್ಲಿ ಅವಳು ತಪ್ಪಾಗಿ ನಡೆದುಕೊಂಡರೆ ಅವಳನ್ನು ತಿದ್ದಿ ಬುದ್ಧಿ ಹೇಳುವ ಅಧಿಕಾರ ನಿನಗೆ ಮಾತ್ರ ಇದೆ ಎಂದಾಗ ಮನು, ಮಾವಯ್ಯ ಯಾಕೆ ಆಯಾಸ ಮಾಡಿಕೊಳ್ಳುತ್ತಿದ್ದೀರಿ ಎಂದು ಸಮಾಧಾನ ಮಾಡಿ ಆಸ್ಪತ್ರೆಗೆ ಹೋಗೋಣ ಬನ್ನಿ ಎಂದಾಗ ರಾಯರು, ಬೇಡ, ನಾನು ನನ್ನ ಮನೆಯಲ್ಲೇ ಪ್ರಾಣ ಬಿಡಬೇಕು ಎಂದಾಗ ಎಲ್ಲರೂ ಒಟ್ಟಿಗೆ ಗೋಳಾಡುತ್ತಾ, ಹಾಗೆಲ್ಲ ಮಾತಾಡಬೇಡಿ ಎಂದು ಕಣ್ಣೀರು ಹಾಕುತ್ತಾರೆ. ಸರಿ ನಡೀರಿ ಎಂದು ಮನೆಗೆ ಹೋಗುವಾಗ ಕಮಲ ಪೂಜಾ ಬುಟ್ಟಿ ದೇವಸ್ಥಾನದಲ್ಲೇ ಬಿಟ್ಟು ಬಂದಿರುವ ಸಂಗತಿ ಹೇಳಿದಾಗ ರೇಣುಕಾ, ನಾನು ತರುತ್ತೇನೆ, ನೀವು ಮುಂದೆ ನಡೀರಿ ಎಂದಾಗ ಕಮಲ, ಬೇಡ ಅತ್ತಿಗೆ, ನಾನೇ ತರುತ್ತೇನೆ, ನೀವು ಅಣ್ಣನ ಜೊತೆಗೆ ಇರಿ ಎಂದು ಹೋಗುತ್ತಾಳೆ. ಸರಿ ಎಂದು ಕೆಳಗೆ ಬರುತ್ತಾರೆ. ಮನು ಬಿಸಿಲಿನ ಕಾರಣಕ್ಕಾಗಿ, ಮಾವ ಬನ್ನಿ, ನೀವು ಗಾಡಿಯಲ್ಲಿ ಕುಳಿತುಕೊಳ್ಳಿ, ಅಮ್ಮ ಬರುತ್ತಾರೆ ಎಂದು ಹೇಳಿ ರಸ್ತೆಯ ಮತ್ತೊಂದು ಪಕ್ಕಕ್ಕೆ ಗಾಡಿ ಕಡೆಗೆ ಹೋಗುತ್ತಾರೆ. ಪೂಜಾ ಬುಟ್ಟಿಯನ್ನು ತೆಗೆದುಕೊಂಡು ಕಮಲ ಬರುತ್ತಾರೆ. ಅರೆ, ಎಲ್ಲ ಎಲ್ಲಿ ಹೋದರು ಎಂದು ನೋಡಿದಾಗ ರಸ್ತೆಯ ಮತ್ತೊಂದು ಬದಿಗೆ ನಿಂತಿರುವ ಎಲ್ಲರನ್ನೂ ನೋಡಿ ಅವರ ಹತ್ತಿರ ಹೋಗುವಾಗ ಮನಸ್ಸಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ, ದೇವರೇ, ನನ್ನ ಮಗ ಹುಟ್ಟಿದಾಗನಿಂದ ಅಣ್ಣನ ಆಶ್ರಯದಲ್ಲಿ ಬೆಳೆದ ಕಾರಣ ಸಹಜವಾಗಿಯೇ ನಾಚಿಕೆ, ಮಿತುಮಾತುಗಾರನಾದ, ಆದರೆ ಅವನ ಮನಸ್ಸು ಮಾತ್ರ ಬಂಗಾರದಷ್ಟೇ ಒಳ್ಳೆಯದು. ಅವನ ಪ್ರೀತಿ ಅವನಿಗೆ ಸಿಕ್ಕಿದೆ, ಆದರೆ ಆ ಹುಡುಗಿ ಅವನನ್ನು ಹೇಗೆ ಸ್ವೀಕರಿಸುತ್ತಾಳೋ ಎನ್ನುವುದೇ ಭಯ ತಂದೆ. ಅವರಿಬ್ಬರು ಎಲ್ಲ ಮರೆತು ಅನ್ಯೋನ್ಯವಾಗಿ ಇರಲಿ ಎಂದು ಆಶೀರ್ವಾದ ಮಾಡಪ್ಪ ಎಂದು ಮನಸ್ಸು ಯೋಚಿಸುತ್ತಾ ಬರುವುದರಲ್ಲಿ ಅವರಿಗೆ ಅಡ್ಡ ಬಂದ ಲಾರಿ ಕಾಣುವುದಿಲ್ಲ. ಲಾರಿ ಡ್ರೈವರ್ ಎಷ್ಟೇ ಹಾರನ್ ಮಾಡಿದರೋ ಇವರಿಗೆ ಕೇಳಿಸದೇ ಹೋದ ಕಾರಣ ಅಚಾತುರ್ಯ ಸಂಭವಿಸಿಯೇ ಬಿಡುತ್ತದೆ. ರಕ್ತದ ಮಡುವಿನಲ್ಲಿ ಬಿದ್ದಿರುವ ಕಮಲ ಜೋರಾಗಿ ಮನು ಎಂದರು. ಮನು ಓಡಿ ಬಂದಾಗ ತಾಯಿ ಮಗ ಎಂದು ಅವನ ಕೆನ್ನೆ ತಟ್ಟಲು ಮನು ಭಯದಲ್ಲಿ, ಅಮ್ಮ ಅಮ್ಮ ನಡಿಯಮ್ಮ, ಆಸ್ಪತ್ರೆಗೆ ಹೋಗೋಣ ಎಂದಾಗ, ಬೇಡ ಮಗ, ನಾನು ಬದುಕಲ್ಲ, ಅಣ್ಣನ ಋಣ ನಮ್ಮನೆಯಲ್ಲಿದೆ, ಮರಿಬೇಡ ಮಗ, ಸ್ವಪ್ನ ನಿನ್ನ ಹೆಂಡತಿ, ಅವಳನ್ನು ಜೋಪಾನವಾಗಿ ನೋಡಿಕೊ ಎನ್ನುತ್ತಿರುವಾಗ ದಿಗಂತ್ ಸಹ ಬಂದು, ಕಮಲು ಹೋಗಬೇಡಮ್ಮ ಎಂದು ಗೋಳಾಡುತ್ತಾ ಎದೆ ಹಿಡಿದುಕೊಂಡು ಕುಸಿದು ನೆಲದ ಮೇಲೆ ಬಿದ್ದವರು ಮತ್ತೆ ಕಣ್ಣು ತೆರೆಯದ ಕಾರಣ ಎಲ್ಲರೂ ಗಾಬರಿಗೊಂಡು, ಅಮ್ಮ ಅಮ್ಮ ನೋಡಮ್ಮ ಮಾವ ಎಂದು ಹೇಳಲು ಹೋದ ಮನು ಅರ್ಧದಲ್ಲಿ ಮಾತು ನಿಲ್ಲಿಸಿದ. ತಾಯಿ ಕಮಲಾರ ಪ್ರಾಣಪಕ್ಷಿ ಸಹ ಹಾರಿ ಹೋಗಿರುತ್ತದೆ. ಅಣ್ಣ ತಂಗಿ ಇಬ್ಬರು ಒಂದೇ ವೇಳೆ ತಮ್ಮ ಪ್ರಾಣ ಬಿಟ್ಟ ಕಾರಣ ಊರಲ್ಲಿ ಯಾರಿಗೂ ನಂಬಲು ಆಗದೆ ಸಂಕಟ ಪಡುತ್ತಾರೆ. ಮನು ತಬ್ಬಲಿಯಾಗಿ ದಿಕ್ಕೇ ತೋಚದಂತೆ ಮೂಲೆ ಹಿಡಿದು ಕುಳಿತಿರುವಾಗ ಊರಿನ ಮುಖಂಡರು ಹಿರಿಯರು ಬಂದು ಮನುಗೆ ಸಮಾಧಾನ ಮಾಡಿ ಮುಂದಿನ ಕಾರ್ಯಕ್ಕೆ ತಯಾರಿ ಮಾಡುವಾಗ ಮೇಘ ಊರಿಂದ ಬರುತ್ತಾಳೆ. ಅವಳಿಗೂ ನಂಬಲಾಗದ ಸ್ಥಿತಿ. ಅಕ್ಕನ ಮದುವೆ, ಅಪ್ಪ ಮತ್ತು ಅತ್ತೆಯ ಸಾವು ಅವಳನ್ನು ಅತಿಯಾಗಿ ನೋಯಿಸುತ್ತದೆ. ಒಂದು ಕಡೆ ತನ್ನ ಪ್ರೀತಿ ಕಳೆದುಕೊಂಡ ಭಾವ ಕಾಡಿದರೆ ಇನ್ನೊಂದೆಡೆ ಎರಡು ಸಾವು ಅರಗಿಸಲು ಸಾಧ್ಯವಾಗದ ಸ್ಥಿತಿ. ಊರಿನವರ ಸಹಾಯದಿಂದ ಇಬ್ಬರ ಕಾರ್ಯ ಮುಗಿಸಿ ಮನೆಗೆ ಮರಳಿದ ಮನು ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಡುತ್ತಾನೆ. ಸಂಬಂಧಿಕರೆಲ್ಲ ಮರಳಿ ಹೋದ ಮೇಲೆ ಮನೆಯಲ್ಲಿ ಮೇಘ, ಸ್ವಪ್ನ, ಮನು, ರೇಣುಕಾ ಮಾತ್ರ ಉಳಿದರು. ರೇಣುಕಾಳ ಜೊತೆ ಅವರ ಕೋಣೆಯಲ್ಲಿ ಮಲಗುತ್ತಾಳೆ ಸ್ವಪ್ನ. ತನ್ನ ಕೋಣೆಗೆ ಹೋಗಿ ತನ್ನ ಸ್ಥಿತಿ ನೆನೆದು ಅಳುತ್ತಿರುವಾಗ ಅವಳ ಫೋನ್ ರಿಂಗ್ ಆಗುತ್ತದೆ. ರಾಕೇಶ್ ಹೆಸರು ನೋಡಿದ ಸ್ವಪ್ನ ಒಂದು ಕ್ಷಣ ತಾನು ಮದುವೆಯಾದ ವಿವಾಹಿತೆ ಎನ್ನುವುದೇ ಮರೆತು ಅವನೊಂದಿಗೆ ಮಾತನಾಡುತ್ತಿರುವಾಗ ರಾಕೇಶ್ ತನ್ನ ಕ್ರೂರಿ ಬುದ್ಧಿಯಿಂದ ಸ್ವಪ್ನಾಳ ಮನಸ್ಸಿನಲ್ಲಿ ವಿಷಬೀಜ ಬಿತ್ತುತ್ತಾನೆ. ಅವನ ಮಾತಿನಿಂದ ಸ್ವಪ್ನ ಮನು ಮೋಸಗಾರ ಎಂದು ತಪ್ಪಾಗಿ ತಿಳಿಯುತ್ತಾಳೆ. ಬೆಳಗ್ಗೆ ಎದ್ದು ಮನು ಬೆಂಗಳೂರಿಗೆ ಹೋಗಲು ರೆಡಿಯಾಗುವುದನ್ನು ನೋಡಿದ ರೇಣುಕಾ ಸ್ವಲ್ಪ ದಿನ ಬಿಟ್ಟು ಹೋಗಲು ಹೇಳಿದಾಗ, ಕ್ಷಮಿಸಿ ಅತ್ತೆ, ನನಗೆ ಇಲ್ಲಿ ಇದ್ದರೆ ಮಾವ ಮತ್ತು ಅಮ್ಮನ ನೆನಪು ಕಾಡುತ್ತದೆ ಎಂದಾಗ ಸರಿನಪ್ಪ ಎಂದರು. ಅತ್ತೆ, ನೀವು ಬನ್ನಿ ನಮ್ಮ ಜೊತೆ ಎಂದಾಗ ಮೇಘ ಬಂದು, ಬೇಡ, ಅಮ್ಮನನ್ನು ನಾನು ಮುಂಬೈಗೆ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾಳೆ. ಅಲ್ಲಿ ನನ್ನ ಜೊತೆಗೆ ಬೇಕು ಎಂದಾಗ
ಸರಿ ಎಂದು ಹೋಗುವುದನ್ನು ನೋಡಿದ ರೇಣುಕಾ, ಮನೋ ಇದೇನಪ್ಪ ಹೊರಟು ಬಿಟ್ಟೆ? ಸ್ವಪ್ನ ಇನ್ನೂ ರೆಡಿ ಆಗಿಲ್ಲ ಅನಿಸುತ್ತೆ, ಇರು ಅವಳನ್ನು ಕರೆಯುತ್ತೇನೆ ಎಂದು ಅವಳ ಕೋಣೆಗೆ ಹೋಗುತ್ತಾಳೆ. ಸ್ವಪ್ನ, ಹೇಳಮ್ಮ ಬೇಗ, ನಿನ್ನ ಲಗೇಜ್ ಪ್ಯಾಕ್ ಮಾಡಿಕೋ ಎಂದಾಗ, ಸ್ವಪ್ನ ಯಾಕೆ, ಎಲ್ಲಿಗೆ ಹೋಗುವುದು ಎಂದಾಗ ರೇಣುಕಾ ಅವರು, ಮನು ಬೆಂಗಳೂರಿಗೆ ಹೊರಡುತ್ತಿದ್ದಾನೆ, ನೀನು ಹೋಗಬೇಕು ಅಲ್ವಾ ಎಂದಾಗ ಸ್ವಪ್ನ ಕೋಪದಲ್ಲಿ, ನಾನು ಅವನ ಜೊತೆ ಸತ್ರು ಹೋಗೋದಿಲ್ಲ ಎಂದಾಗ ರೇಣುಕಾ, ಏನೇ ಹೇಳುತ್ತಿದ್ದೀಯಾ? ಅವನು ಇವನು ಅನ್ನೋಕೆ ಅವನನ್ನು ಏನಂತ ತಿಳಿದಿದ್ದೀಯಾ? ಅವನು ನಿನ್ನ ಗಂಡ ಕಣೆ, ನೆನಪಿರಲಿ ಎಂದು ಬೈದಾಗ ಸ್ವಪ್ನ ಹಠ ಹಿಡಿದವರ ಥರ ಹೋಗುವುದಿಲ್ಲ ಎಂದಾಗ ರೇಣುಕಾ ಅಳುತ್ತಾ ಕುಳಿತಿರುತ್ತಾರೆ. ಮೇಘ ಇಲ್ಲಿ ಏನೂ ಸರಿ ಇಲ್ಲ, ಏನಾಗಿದೆ ಎಂದು ಯೋಚಿಸುತ್ತಾ ಒಳಗೆ ಬಂದು ಸ್ವಪ್ನಾಗೆ ಮನು ಜೊತೆಗೆ ಹೋಗಲು ಹೇಳುತ್ತಾ, ನಾನು ಅಮ್ಮನನ್ನು ಕರೆದುಕೊಂಡು ಹೋಗುತ್ತೇನೆ, ನೀನೊಬ್ಬಳೇ ಇಲ್ಲಿ ಏನು ಮಾಡುವೆ? ಮದುವೆ ಆಗಿದೆ, ಗಂಡನ ಜೊತೆ ಇರಬೇಕು, ಅದೇ ಧರ್ಮ ಎಂದಾಗ ಸ್ವಪ್ನ ಎಲ್ಲರೂ ಸ್ವಾರ್ಥಿಗಳೇ ಎಂದು ಕೋಪದಲ್ಲಿ ತನ್ನ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಗೆ ಬಂದು ನಿಲ್ಲುತ್ತಾಳೆ. ಮನು ಏನೂ ಹೇಳದೆ ಸ್ವಪ್ನಳನ್ನು ಕರೆದುಕೊಂಡು ಹೋಗುತ್ತಾನೆ. ಮೇಘ ಸಹ ಅಮ್ಮನನ್ನು ಕರೆದುಕೊಂಡು ಮುಂಬೈಗೆ ಹೊರಟು ಹೋಗುತ್ತಾಳೆ. ಬೆಂಗಳೂರಿಗೆ ಬಂದು ಅದಾಗಲೇ 2 ವರ್ಷಗಳೇ ಹುರುಳಿವೆ. ಆದರೆ ಮನುಗೆ ಸ್ವಪ್ನಳ ಪ್ರೀತಿ ಸಿಕ್ಕಿಲ್ಲ. ತಾನು ಮಾಡದೇ ಇರುವ ತಪ್ಪಿಗೆ ಅಪರಾಧಿಯಾಗಿ ಮನು 2 ವರ್ಷಗಳ ಕಾಲ ಸ್ವಪ್ನಳ ಕಡುನುಡಿ, ಚುಚ್ಚುಮಾತುಗಳು, ತಾನು ಎಷ್ಟೇ ಪ್ರೀತಿ ತೋರಿಸಿದರೋ ಅದನ್ನು ಕೀಳಾಗಿ ಕಾಣುವ ಅವಳ ಸ್ವಭಾವದಿಂದ ಮನು ನೊಂದು ಅವಳೊಂದಿಗೆ ಮಾತನಾಡುವುದನ್ನೇ ಬಿಟ್ಟಿರುತ್ತಾನೆ. ಮೇಘಾಳ ಮದುವೆಯನ್ನು ಅವಳ ಅಮ್ಮನ ಅಣ್ಣನ ಮಗಳ ಜೊತೆಗೆ ಮಾಡಿ ಅವರೆಲ್ಲ ಮುಂಬೈಯಲ್ಲಿ ಸೆಟ್ಲಾಗಿರುತ್ತಾರೆ. ಮೇಘ ಸ್ವಪ್ನಾಗೆ ಎಷ್ಟೇ ತಿಳಿಸಿ ಹೇಳಿದರೋ ಪ್ರಯೋಜನವಾಗದ ಕಾರಣ ಅವಳು ವರ್ಷಗಳಿಂದ ಇವಳ ಜೊತೆ ಮಾತನಾಡುವುದನ್ನು ನಿಲ್ಲಿಸಿರುತ್ತಾಳೆ. ರಾತ್ರಿ ಸುಮಾರು 1 ಗಂಟೆಗೆ ಸ್ವಪ್ನ ಜೋರಾಗಿ ಕೂಗಿಕೊಂಡಾಗ ಮನು ವಾಸ್ತವಕ್ಕೆ ಬರುತ್ತಾನೆ. ಹರೇ, ನಾನು ಇನ್ನೂ ಮಲಗೇ ಇಲ್ಲ ಎಂದು ಯೋಚಿಸುತ್ತಾ ಸ್ವಪ್ನಳ ಧ್ವನಿ ಕೇಳಿ ಅವಳ ರೂಮ್ಗೆ ಹೋದಾಗ ಸ್ವಪ್ನ ನಡುಗುತ್ತಾ ಮಲಗಿದ್ದಾಗ ಮನುಗೆ ಪಾಪ ಎನಿಸುತ್ತದೆ. ಅವಳ ಪಕ್ಕ ಹೋಗಿ ಅವಳ ತಲೆ ಸವರಬೇಕು ಎಂಬ ಮನಸ್ಸಿದ್ದರೋ ಭಯದಿಂದ ಕೈ ಹಿಂದೆ ತೆಗೆದರೋ ಮನಸ್ಸು ಕೇಳದೆ ತಲೆ ಸವರುತ್ತಾನೆ. ಸ್ವಪ್ನ ನಿದ್ದೆ ಮಂಪರಿನಲ್ಲಿ ಅವನ ಕೈ ಹಿಡಿಯುತ್ತಾಳೆ. ಮೊದಲ ಬಾರಿಗೆ ತನ್ನ ಪ್ರೀತಿ ತನ್ನ ಕೈಯಲ್ಲಿ ಎಂದು ಸಂತಸ ಪಡುವ ಮೊದಲೇ ಮನು ಗಮನಕ್ಕೆ ಸ್ವಪ್ನ ಮೈ ಕೆಂಡದಂತೆ ಸುಡುತ್ತಿರುವುದು ಕಂಡುಬರುತ್ತದೆ. ಅರೆ, ಇವಳಿಗೆ ಜ್ವರ ಇದೆ. ಮೊದಲೇ ಮಳೆಯಲ್ಲಿ ನೆನೆದುಕೊಂಡು ಬಂದವಳಿಗೆ ಕೋಪದಲ್ಲಿ ಏನೇನೋ ಮಾತಾಡಿದೆ. ಛೆ, ಇಷ್ಟು ವರ್ಷವಿರದ ಕೋಪ ಎಲ್ಲಿಂದ ಬಂತು ಎಂದು ತನ್ನ ಬಗ್ಗೆ ತಾನೇ ನೊಂದುಕೊಳ್ಳುತ್ತಾ ಮೊದಲು ಡಾಕ್ಟರ್ಗೆ ಕಾಲ್ ಮಾಡಬೇಕು ಎಂದು ಮೊಬೈಲ್ ನೋಡಿದಾಗ ಅವನ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತದೆ. ಏನು ಮಾಡೋದು ಎಂದು ಯೋಚಿಸುವಾಗ ಸ್ವಪ್ನ ಮೊಬೈಲ್ನಿಂದ ಡಾಕ್ಟರ್ಗೆ ಕಾಲ್ ಮಾಡಿದ. ಸ್ವಪ್ನಾಗೆ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್, ಏನೂ ಚಿಂತೆ ಇಲ್ಲ, ಮಳೆಯಲ್ಲಿ ನೆನೆದಿದ್ದಾರೆ, ಹಾಗಾಗಿ ಜ್ವರ ಬಂದಿದೆ, ಟ್ಯಾಬ್ಲೆಟ್ ಕೊಡುತ್ತೇನೆ, ಟೈಮ್ ಟು ಟೈಮ್ ಕೊಟ್ಟರೆ ಸರಿ ಹೋಗುತ್ತೆ ಎಂದು ಹೇಳಿ ಹೋಗುತ್ತಾರೆ. ಮನು ರಾತ್ರಿಯೆಲ್ಲ ಅವಳನ್ನು ನೋಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಅವಳಿಗೆ ಕಾಫಿ ಮಾಡಲು ಹೋಗುತ್ತಾನೆ. ಸ್ವಪ್ನಾಗೆ ಎಚ್ಚರವಾಗಿ ತನ್ನ ಮೊಬೈಲ್ ನೋಡಿದಾಗ ಅದರಿಂದ ಕಾಲ್ ಹೋಗಿದ್ದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಹೊರಗೆ ಬರುತ್ತಾಳೆ. ಮನು ಕಾಫಿ ಕಪ್ ಹಿಡಿದು ಬರುವುದನ್ನು ಕಂಡ ಸ್ವಪ್ನ ಕೋಪದಲ್ಲಿ, ನಿಮಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆಯಾ ಎಂದಾಗ ಮನು ಕಾಂತವಾಗಿಯೇ, ಯಾಕೆ, ಏನಾಯಿತು ಎಂದು ಕೇಳಿದ. ಅಲ್ಲಿ ಬೇರೆಯವರ ಮೊಬೈಲ್ ಮುಟ್ಟುವಾಗ ಅವರ ಪರ್ಮಿಷನ್ ತೆಗೆದುಕೊಳ್ಳಬೇಕು ಅಂತಾನೂ ಗೊತ್ತಿಲ್ವಾ ಎಂದು ರೇಗುತ್ತಾಳೆ. ಮನು ಅದು ಎಂದು ಏನೂ ಹೇಳಬೇಕು ಅನ್ನುವುದರಲ್ಲಿ ಡಾಕ್ಟರ್ ಬಾಗಿಲಲ್ಲಿ ನಿಂತಿರುವುದನ್ನು ಗಮನಿಸಿ, ಬನ್ನಿ ಸರ್, ಪ್ಲೀಸ್ ಕಮ್ ಎಂದು ಹೇಳುತ್ತಾನೆ. ಒಳಗೆ ಬಂದ ಡಾಕ್ಟರ್, ಬನ್ನಿ ಮೇಡಮ್, ನಿಮ್ಮನ್ನು ಚೆಕ್ ಮಾಡಬೇಕು ಎಂದಾಗ ಸ್ವಪ್ನ, ನನಗೆ ಏನಾಗಿದೆ ಎನ್ನುತ್ತಾಳೆ. ಸರಿ ಇದೆ, ನಿಮಗೆ ಜ್ವರ ಬಂದದ್ದು ನಿಮಗೆ ಗೊತ್ತಾಗುವುದಿಲ್ವಾ? ನಿಮಗೆ ಜನರಲ್ ಸೆನ್ಸ್ ಇಲ್ವಾ ಎಂದು ಹೇಳಿದಾಗ ಸ್ವಪ್ನಾಗೆ ಅವಮಾನವಾದಂತಾಗುತ್ತದೆ. ಮುಂದುವರೆದು, ಅವರು ನಿಮಗೆ ಏನಾಗಬೇಕು ಎಂದಾಗ ಸ್ವಪ್ನ ಮೊದಲ ಬಾರಿಗೆ ನನ್ನ ಗಂಡ ಎಂದಾಗ ಮನುಗೆ ಏಳಲಾಗದಂತಹ ಸಂತಸ. ಡಾಕ್ಟರ್ ಮತ್ತೆ ಕೇಳುತ್ತಾ, ಅಲ್ವಾ, ಹಾಗಾದರೆ ಅವರು ನಿಮ್ಮ ಮೊಬೈಲ್ನಿಂದ ಕರೆ ಮಾಡಿದರೆ ತಪ್ಪೇನೋ? ಅವರೇನು ಬೇರೆ ಯಾರೋ ಜೊತೆಗೂ ಟೈಮ್ ಪಾಸ್ ಮಾಡೋಕ್ಕೆ ನಿಮ್ಮ ಮೊಬೈಲ್ ತೆಗೆದುಕೊಂಡಿರಲಿಲ್ಲ ಮೇಡಮ್, ನನಗೆ ಕಾಲ್ ಮಾಡೋಕ್ಕೆ, ಅದು ನಿಮಗೆ ಜ್ವರ ಬಂದ ಕಾರಣಕ್ಕೆ, ತಿಳಿತಾ ಎಂದಾಗ ಮನು, ಸುದೀಪ್, ಬೇಡ ಬಿಡು, ಈಗ ಅದೆಲ್ಲ ಮುಖ್ಯನಾ ಎಂದು ಅವರನ್ನು ತಡೆಯಲು ಡಾಕ್ಟರ್, ಸುದೀಪ್, ನೀನು ಸುಮ್ಮನೆ ಇಷ್ಟು ವರ್ಷ ಇದ್ದಕ್ಕೆ ಇಷ್ಟೆಲ್ಲ ಆಗಿರೋದು, ತಿಳಿತಾ ಎಂದು ಮುಂದುವರಿದು, ಕ್ಷಮಿಸಿ ಮೇಡಮ್, ಮನು ನನ್ನ ಪ್ರಾಣ ಸ್ನೇಹಿತ, ತುಂಬ ಒಳ್ಳೆ ಮನಸ್ಸಿರುವ ವ್ಯಕ್ತಿ, ಅವನು ಮಾಡದೇ ಇರುವ ತಪ್ಪಿಗೆ ಇಷ್ಟು ವರ್ಷ ಶಿಕ್ಷೆ ಕೊಟ್ಟಿದ್ದು ಸಾಕು,
ಇನ್ನಾದರೂ ಚೆನ್ನಾಗಿ ಇರಿ ಎಂದು ಮನುಗೆ ಬಾಯಿ ಹೇಳಿ ಡಾಕ್ಟರ್ ಹೊರಟು ಹೋಗುತ್ತಾರೆ. ಸ್ವಪ್ನಾಗೆ ತನ್ನ ದುಡುಕಿನಿಂದ ಪಶ್ಚಾತ್ತಾಪವಾಗಿ ಮನುಗೆ ಸಾರಿ ಕೇಳಿದಾಗ ಅವನು ಅಲ್ಲಿಂದ ತನ್ನ ರೂಮಿಗೆ ಹೋಗಿರುತ್ತಾನೆ. ಸ್ವಪ್ನ ಸಹ ರೆಡಿಯಾಗಿ ಆಫೀಸ್ ಹೋಗಲು ಹೊರಗೆ ಬಂದಾಗ ಮನು, ಇವತ್ತು ಮನೆಯಲ್ಲೇ ರೆಸ್ಟ್ ಮಾಡಬಹುದಲ್ವಾ ಎಂದು ಕೇಳಿದಾಗ ಸ್ವಪ್ನ, ಇಲ್ಲ ನಾನು ಹೋಗಬೇಕು ಎಂದು ಹೇಳಿ ಮುಂದೆ 2 ಹೆಜ್ಜೆ ಹೋಗುತ್ತಾಳೆ. ಅವಳು ಬದಲಾಗುವುದಿಲ್ಲ ಎಂದು ತನ್ನ ಪಾಡಿಗೆ ತಾನು ಆಫೀಸ್ಗೆ ಹೋಗುತ್ತಾನೆ. ಮನುಗೆ ಸಾರಿ ಕೇಳಬೇಕು ಎಂದು ಹಿಂದೆ ತಿರುಗಿದ ಸ್ವಪ್ನ ಮನು ಕಾಣದಿದ್ದಾಗ ಅವಳ ಮನಸ್ಸಿಗೆ ಬೇಸರವಾಗಿ ಕಣ್ಣಲ್ಲಿ ಅವಳಿಗೆ ತಿಳಿಯದ ಹಾಗೆ ಕಣ್ಣೀರು ಜಾರಿತು. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವ ಸ್ವಪ್ನಾಗೆ ರಾಕೇಶ್ ತನ್ನ ಕಾರಿನಿಂದ ಇಳಿಯುವುದನ್ನು ಕಂಡು ಸಂತೋಷದಿಂದ ಅವನ ಬಳಿ ಓಡುತ್ತಾ ರಾಕೇಶ್ ಎಂದಾಗ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿರುವ ರಶ್ಮಿಯನ್ನು ಕಂಡು ಶಾಕ್ ಆಗುತ್ತಾಳೆ. ರಾಕೇಶ್ನ ಪಕ್ಕದ ಸೀಟಿನಲ್ಲಿ ಕುಳಿತ ರಶ್ಮಿಯನ್ನು ಕಂಡ ಸ್ವಪ್ನಾಗೆ ಶಾಕ್ ಆಗಿ, ನೀನು ರಾಕಿ ಜೊತೆಗೆ ಎಂದಾಗ ರಶ್ಮಿ, ಇವರು ನನ್ನ ಗಂಡ ಎಂದಳು. ರಾಕಿ 2 ವರ್ಷದ ಹಿಂದೆ ಹೇಳಿದ್ದೋ ಎಲ್ಲ ಸುಳ್ಳ ಹಾಗಾದರೆ ಎಂದಾಗ ರಾಕೇಶ್, ಸ್ವಪ್ನ ನಿಮಗೆ ಎಲ್ಲ ವಿಚಾರ ಹೇಳುತ್ತೇವೆ, ಬನ್ನಿ ನಮ್ಮ ಜೊತೆಗೆ ಎಂದಾಗ ಸ್ವಪ್ನ ಮನಸ್ಸು ಸಹ ಸತ್ಯ ತಿಳಿದುಕೊಳ್ಳಲು ಹಾತೊರೆಯಲು ಸರಿ ಎಂದು ಅವರ ಜೊತೆಗೆ ಅವರ ಮನೆಗೆ ಹೋಗುತ್ತಾಳೆ. ಅವರ ಮನೆಗೆ ಹೋದ ಸ್ವಪ್ನಾಗೆ ಪ್ರಭಾಕರ ಪ್ರೀತಿಯಿಂದಲೇ ಸ್ವಾಗತಿಸುತ್ತಾರೆ. ಅವಳು ದಿಗಂತ್ ಅವರ ಮಗಳು ಎಂಬ ಸತ್ಯ ಗೊತ್ತಾದಾಗ ಸಂತೋಷದಿಂದ, ದಿಗಂತ್ ರಾಯರು ಚೆನ್ನಾಗಿದ್ದಾರೆ ಏನಮ್ಮ ಎಂದಾಗ ಸ್ವಪ್ನ ಕಣ್ಣೀರು ಹಾಕುತ್ತಾ, ಇಲ್ಲ ಸರ್, ಅವರು ತೀರಿ ಹೋಗಿ 2 ವರ್ಷ ಆಯಿತು ಎಂದಾಗ ಎಲ್ಲರೂ ದುಃಖದಿಂದ, ಎಂಥ ಕೆಲಸ ಆಯಿತು, ರಾಯರ ವಿಷಯ ನಮಗೆ ಗೊತ್ತಾಗಲೇ ಇಲ್ಲವಲ್ಲ, ಮನು ಆದರೂ ಹೇಳಬಹುದಿತ್ತು, ಅವನು ಒಂದು ಮಾತನ್ನೂ ಹೇಳಲಿಲ್ಲ ಎಂದು ವಿಷಾದಿಸಲು ಸ್ವಪ್ನ ಕೋಪದಲ್ಲಿ, ಆ ಮೋಸಗಾರನ ಬಗ್ಗೆ ಯಾಕೆ ಮಾತು ಬಿಡಿ ಸರ್ ಎಂದಾಗ ರಶ್ಮಿ ಕೋಪದಲ್ಲಿ, ಸ್ವಪ್ನ ಇನ್ನೊಂದ್ಸಲ ಮನು ಅಣ್ಣನಿಗೆ ಮೋಸಗಾರ ಎಂದರೆ ನಾನು ಸುಮ್ಮನಿರಲ್ಲ ಎನ್ನುತ್ತಾಳೆ. ಸ್ವಪ್ನ ಆಶ್ಚರ್ಯದಿಂದ ನೋಡಿದಾಗ ರಶ್ಮಿ ತನ್ನ ಮತ್ತು ರಾಕೇಶ್ ಮದುವೆ ಕಾರಣ ತಿಳಿಸಿದಾಗ ಸ್ವಪ್ನ ಎಲ್ಲರೂ ಸ್ವಾರ್ಥಿಗಳೇ, ನೀನು ನನ್ನ ಪ್ರಾಣ ಸ್ನೇಹಿತೆ ಎಂದುಕೊಂಡಿದ್ದೆ, ನೀನು ಆ ಮನು ಜೊತೆ ಸೇರಿ ನನ್ನ ಪ್ರೀತಿಯನ್ನು ನನ್ನಿಂದ ಕಸಿದುಕೊಂಡ್ರಿ ಅಲ್ವಾ ಎಂದು ಅಳುತ್ತಿರುವಾಗ ಪ್ರಭಾಕರ, ಸ್ವಪ್ನ ಇದರಲ್ಲಿ ಮನು ಮತ್ತು ರಶ್ಮಿ ತಪ್ಪಿಲ್ಲಮ್ಮ, ತಪ್ಪೆಲ್ಲ ಈ ನನ್ನ ಮಗ ರಾಕೇಶ್ದು ಎಂದಾಗ ಸ್ವಪ್ನ ಏನೂ ಅರ್ಥವಾಗದೆ ನೋಡುತ್ತಾಳೆ. ಪ್ರಭಾಕರ ರಶ್ಮಿಗೆ ಎಲ್ಲ ಸತ್ಯ ಹೇಳಿಬಿಡಮ್ಮ, ಸಾಕು, ಇಷ್ಟು ದಿನ ಸತ್ಯ ಮುಚ್ಚಿಟ್ಟು ಅನ್ಯಾಯವಾಗಿ ಮನು ಅಪರಾಧಿಯಾಗಿ ನರಕ ಅನುಭವಿಸಿದ್ದು ಸಾಕು ಎಂದರು. ಆಗ ರಶ್ಮಿ, ಹೌದು ಮಾವ, ಇವತ್ತು ನಾನು ಎಲ್ಲ ಸತ್ಯ ಹೇಳಿ ನನ್ನ ಜೀವನ ಬೆಳಗಿಸಿ ತಮ್ಮ ಜೀವನವನ್ನು ನರಕ ಮಾಡಿಕೊಂಡ ನನ್ನ ಅಣ್ಣನ ಬಾಳನ್ನು ನಾನೇ ಸರಿ ಮಾಡ್ತೀನಿ ಎಂದು ಸ್ವಪ್ನಾಗೆ ಸತ್ಯ ಹೇಳಲು ಪ್ರಾರಂಭ ಮಾಡುತ್ತಾಳೆ. ಸ್ವಪ್ನ, ನಿನಗೆ ನೆನಪಿದೆಯಾ, ನೀನು ಪರೀಕ್ಷಾ ಪೂರ್ವ ರಜೆ ಊರಿಗೆ ಹೋಗಿದ್ದೆ. ಅವತ್ತು ರಾತ್ರಿ ಎಂದು ಮುಂದೆ ಹೇಳೋಕೆ ಆಗದೆ ಕಣ್ಣೀರು ಹಾಕುತ್ತಿರುವಾಗ ರಾಕೇಶ್ ಮುಂದೆ ಬಂದು, ನನ್ನ ಕ್ಷಮಿಸಿ ಸ್ವಪ್ನ, ಅವತ್ತು ರಾತ್ರಿ ನಾನು ಡ್ರಿಂಕ್ ಮಾಡಿದ್ದು ನನ್ನ ಮನುಷ್ಯತ್ವವನ್ನೇ ಕಳೆದುಕೊಂಡಿದ್ದೆ. ನಿನ್ನ ಜೊತೆಗೆ ಎಷ್ಟೇ ಪ್ರೀತಿ ನಾಟಕವಾಡಿ ನಿನ್ನ ಅನುಭವಿಸಬೇಕು ಎಂದುಕೊಂಡರೋ ನೀವು ನನಗೆ ನಿಮ್ಮ ಕೈ ಸಹ ಟಚ್ ಮಾಡಲು ಅವಕಾಶ ನೀಡಲಿಲ್ಲ. ನಾನು ಅವತ್ತು ರಾತ್ರಿ ಹೇಗಾದರೂ ಸರಿ ಇವತ್ತು ಅನುಭವಿಸಲೇಬೇಕು ಎಂದು ನಿಮ್ಮ ಪಿಜಿಗೆ ಬಂದಿದ್ದೆ. ಪಿಜಿಲಿ ಜಾಸ್ತಿ ಯಾರೂ ಇಲ್ಲದಿರುವುದು ನನಗೆ ಅನುಕೂಲವಾಗುವಂತೆ ಮಾಡಿತು. ನೇರವಾಗಿ ನಿಮ್ಮ ರೂಮ್ಗೆ ಹೋದೆ. ಅಲ್ಲಿ ರಶ್ಮಿ ಮಲಗಿಕೊಂಡಿರುವುದನ್ನು ಕತ್ತಲಲ್ಲಿ ನೀವು ಎಂದು ತಿಳಿದು ಸದ್ದು ಮಾಡದೆ ಒಳಗೆ ಹೋದೆ. ಮೊದಲೇ ಯೋಚಿಸಿದ ಪ್ರಕಾರ ನಿಮ್ಮ ಮುಖಕ್ಕೆ ಸ್ಪ್ರೇ ಹಾಕಿದಾಗ ರಶ್ಮಿ ತನ್ನ ಜ್ಞಾನ ತಪ್ಪಿದಳು. ನಾನು ನನ್ನ ಆಸೆ ನೀವು ಎಂದು ತಿಳಿದು ರಶ್ಮಿಯನ್ನು ಹಾಳು ಮಾಡಿಬಿಟ್ಟೆ. ಯಾರೋ ಬಂದು ಲೈಟ್ ಹಾಕಿದಾಗ ಭಯದಲ್ಲಿ ನಾನು ಕುಡಿದ ಮತ್ತು ಹೋಗಿ ನೋಡಿದಾಗ ಅಲ್ಲಿ ರಶ್ಮಿ ಇದ್ದಳು. ಪಿಜಿ ಮೇಡಮ್ ನನಗೆ ಹೊಡೆದಾಗ ರಶ್ಮಿಗೆ ಎಚ್ಚರವಾಗಿ ಅಳುತ್ತಿದ್ದಳು. ನನಗೆ ಏನು ಮಾಡೋದು ತೋಚದೆ ಮನೆಗೆ ಬಂದು ಬಿಟ್ಟೆ. ನಂತರ ಸ್ವಲ್ಪ ದಿನಗಳಲ್ಲಿ ಮನು ಮತ್ತು ರಶ್ಮಿ ತಂದೆ ತಾಯಿ ಬಂದು ನಮ್ಮ ತಂದೆಗೆ ಹೇಳಿ ನಮ್ಮ ಮದುವೆ ಮಾಡಿಸಿದರು. ನಾನು ರಶ್ಮಿಯನ್ನು ಕೀಳಾಗಿ ಕಾಣುತ್ತಿದ್ದೆ. ಆಗ ಒಂದಿನ ಮನು ಸರ್ ನನಗೆ ಬುದ್ಧಿ ಹೇಳಿ ನಮಗೆ ಸರಿಯಾದ ಮಾರ್ಗ ತೋರಿಸಿದರು. ಇವಾಗ ನಾವಿಬ್ಬರೂ ಚೆನ್ನಾಗಿದ್ದೀವಿ ಎಂದು ಸತ್ಯ ಹೇಳಿದಾಗ ಸ್ವಪ್ನ ಕೋಪದಲ್ಲಿ ಅವನ ಕೆನ್ನೆಗೆ ಬಾರಿಸುತ್ತಾಳೆ. ಅಯ್ಯೋ ಪಾಪಿ, ನಿನ್ನ ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ನಲ್ಲೋ. ನಮ್ಮ ಮದುವೆಯಾದ ಮರುದಿನ ರಾತ್ರಿ ಕಾಲ್ ಮಾಡಿ ಯಾಕೋ ಸುಳ್ಳು ಹೇಳ್ದೆ? ನೀನು ಹೇಳಿದ್ದ ಸುಳ್ಳನ್ನು ನಂಬಿ ಅವರಿಗೆ ಯಾವ ಹೆಂಡತಿನೂ ಕೊಡಲಾರದಷ್ಟು ನೋವು ಕೊಟ್ಬಿಟ್ನಲ್ಲ ಎಂದು ಅಳುತ್ತಿರುವಾಗ ಪ್ರಭಾಕರ ಸಹ ಮಗನಿಗೆ ಛೀ ಪಾಪಿ, ಯಾಕೋ ಹೀಗೆ ಮಾಡಿದೆ ಎಂದರು. ನನ್ನ ಕ್ಷಮಿಸಿ ಅಪ್ಪ, ರಶ್ಮಿಯನ್ನು ನನಗೆ ಮದುವೆ ಆಗಲು
ಮನು ಒತ್ತಡ ತಂದದ್ದು ನನಗೆ ಸಹಿಸಲು ಆಗಲಿಲ್ಲ. ಅದಕ್ಕೆ ನಾನು ಅನುಭವಿಸಲಾಗದ ಇವಳನ್ನು ಯಾವ ಗಂಡು ಅನುಭವಿಸಬಾರದು ಎಂಬ ಕೆಟ್ಟ ಯೋಚನೆಯಿಂದ ಹೀಗೆ ಮಾಡಿದೆ. ಆದರೆ ಮನುಷ್ಯರ ಒಳ್ಳೆಯ ಗುಣ ನನ್ನ ಮನುಷ್ಯನಾಗಿ ಮಾಡಿತ್ತು. ಎಷ್ಟೋ ಸಾರಿ ಅವರ ಮನೆಗೆ ಹೋಗಿ ಸ್ವಪ್ನಾಗೆ ಎಲ್ಲ ವಿಚಾರ ತಿಳಿಸಿ ಕ್ಷಮೆ ಕೇಳಬೇಕು ಎಂದುಕೊಂಡೆ. ಆದರೆ ಭಯದಲ್ಲಿ ಹೋಗಲು ಆಗಲೇ ಇಲ್ಲ ಅಪ್ಪ ಎಂದು ಪಶ್ಚಾತ್ತಾಪ ಪಡುತ್ತಾನೆ. ಸ್ವಪ್ನ ತನ್ನ ತಪ್ಪಿಗೆ ಕಣ್ಣೀರು ಹಾಕುತ್ತಿರುತ್ತಾಳೆ. ಆಗ ಪ್ರಭಾಕರ, ಮಗಳೇ, ನಮ್ಮನ್ನು ಕ್ಷಮಿಸಮ್ಮ ಎಂದು ಕೈ ಮುಗಿಯುತ್ತಾ ಕಣ್ಣೀರು ಹಾಕುತ್ತಾರೆ. ಹಾಗೆ ಈಗಲಾದರೂ ಗಂಡ ಹೆಂಡತಿ ಒಂದಾಗಿ ಬಾಳಿ ಎಂದಾಗ, ಹೌದು ಸರ್, ನನ್ನ ಗಂಡನ ನಿಜವಾದ ಪ್ರೀತಿ ಬಿಟ್ಟು ಇಂಥವನ ನಾಟಕದ ಪ್ರೀತಿ ಸಲುವಾಗಿ ಅವರಿಗೆ ಕೊಡಬಾರದ ನೋವೆಲ್ಲ ಕೊಟ್ಟೆ. ಇವತ್ತೇ ನನ್ನ ಗಂಡನಿಗೆ ಕ್ಷಮೆ ಕೇಳಿ ಅವರೊಂದಿಗೆ ಬಾಳುವ ಅವಕಾಶವನ್ನು ಕೇಳುತ್ತೇನೆ ಎಂದು ಮನೆಗೆ ಹೋಗುತ್ತಾಳೆ. ಸ್ವಪ್ನ ಮನೆಗೆ ಬರುವುದರಲ್ಲಿ ಮನು ಮನೆಗೆ ಬಂದು ಗಾಬರಿಯಲ್ಲಿ ಇವಳೆಲ್ಲಿ ಹೋದಳು ಎಂದು ಆತಂಕ ಪಡುತ್ತಾ ಬಾಗಿಲಲ್ಲೇ ನಿಂತಿರುವಾಗ ಸ್ವಪ್ನಾಳನ್ನು ಕಂಡು ಸಮಾಧಾನಗೊಳ್ಳುತ್ತಾ, ಹಬ್ಬ ಬಂದಳಲ್ಲ ಎಂದು ಒಳಗೆ ಹೋಗುತ್ತಿದ್ದವನ ಕಾಲನ್ನು ಯಾರೋ ಹಿಡಿದಿರುವ ಅನುಭವಕ್ಕೆ ಬೆಚ್ಚಿದ ಮನು, ಏನ್ ಮಾಡುತ್ತಾ ಇದ್ದೀಯಾ, ಬಿಡು, ಏನಾಯಿತು ಎಂದಾಗ ಸ್ವಪ್ನ ನನ್ನ ಕ್ಷಮಿಸಿ ಎಂದು ಅವನನ್ನು ತಬ್ಬಿಕೊಂಡು ಅಳುತ್ತಾಳೆ. ಮನು ಅವಳ ತಲೆ ಸವರುತ್ತಾ ಮೊದಲ ಬಾರಿಗೆ ತನ್ನ ಸಂಕೋಚ ಸ್ವಭಾವ ಬಿಟ್ಟು ಅವಳಿಗೆ ಸಮಾಧಾನ ಮಾಡುತ್ತಾನೆ. ಸ್ವಪ್ನ ಸಹ ಅವನ ಕಾಳಜಿ ಪ್ರೀತಿಯಲ್ಲಿ ಕಳೆದು ಹೋಗುತ್ತಾಳೆ. ಮನು ಕಾಳಜಿಯಿಂದ, ಯಾಕಮ್ಮ, ಏನಾಯಿತು ಪುಟ್ಟ, ಅಮ್ಮ ನೆನಪಾದರಾ? ನನಗೂ ಇವತ್ತು ಮಾವ ಮತ್ತು ಅಮ್ಮ ನೆನಪು ತುಂಬ ಕಾಡ್ತಾ ಇದೆ ಎಂದಾಗ ಸ್ವಪ್ನ, ಎಂಥ ಮುಗ್ಧ ಎಂದು ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದು ರಶ್ಮಿ ಮನೆಯಲ್ಲಿ ತನಗೆ ಎಲ್ಲ ಸತ್ಯ ಗೊತ್ತಾದ ವಿಚಾರ ತಿಳಿಸಲು ಮನು ತೀಕ್ಷ್ಣವಾಗಿ ನೋಡುತ್ತಾನೆ. ಯಾಕೆ 2 ವರ್ಷದಲ್ಲಿ 1 ಬಾರಿಯೋ ನನಗೆ ನಿಮ್ಮ ತಪ್ಪಿಲ್ಲ ಎಂದು ಹೇಳಲಿಲ್ಲ ಎಂದಾಗ, ಅದು ಎಂದು ರಾಗ ಎಳೆಯುತ್ತಿರುವಾಗ, ಇವತ್ತಾದರೂ ಹೇಳಿ, ಯಾಕೆ ಮುಚ್ಚಿಟ್ಟಿದ್ದು ಎಂದು ಕೇಳುತ್ತಾಳೆ. ಆಗ ಮನು, ಅದು ಸ್ವಪ್ನ, ಮಾವನಿಗೆ ಮಾತು ಕೊಟ್ಟಿದ್ದೆ. ರಶ್ಮಿ ವಿಚಾರ ಹೊರಗೆ ತಿಳಿದರೆ ಸಮಾಜ ಅವಳನ್ನು ತಪ್ಪಾಗಿ ತಿಳಿಯುವುದು ಬೇಡ ಅಂತ ಮಾವ ನನ್ನಿಂದ ಮಾತು ತೆಗೆದುಕೊಂಡಿದ್ದೆರೋ. ಆದರೆ ಇವತ್ತು ನಿನಗೆ ಸತ್ಯ ಗೊತ್ತಾಯಿತು ಎಂದು ಸುಮ್ಮನಾಗುತ್ತಾನೆ. ಆಗ ಸ್ವಪ್ನ, ಎಂಥ ದೊಡ್ಡ ಮನಸ್ಸು ಇವನದು, ಯಾರೋ ಒಬ್ಬ ಹುಡುಗಿಯ ಮಾನದ ಸಲುವಾಗಿ ನನ್ನ ದೃಷ್ಟಿಯಲ್ಲಿ ಅಪರಾಧಿ ಆದರಲ್ಲ ಎಂದು ತನ್ನ ಬಗ್ಗೆ ಅವಳಿಗೆ ನಾಚಿಕೆ ಆಗುತ್ತದೆ. ರಾತ್ರಿ ಮನು ತನ್ನ ಕೋಣೆಗೆ ಮಲಗಲು ಹೊರಟವನನ್ನ ತಡೆದು ತನ್ನ ಕೋಣೆಗೆ ಕಳಿಸುತ್ತಾಳೆ. ಮನು ಆಶ್ಚರ್ಯದಿಂದ ಸರಿ ಎಂದು ಹೋಗುತ್ತಾನೆ. ಸ್ವಪ್ನ ರೂಮ್ ಮೊದಲ ರಾತ್ರಿಯಂತೆ ಸಿಂಗಾರಗೊಂಡಿರುವುದನ್ನು ಕಂಡ ಮನು ಉಗುಳು ನುಂಗುತ್ತಾ, ಮೇಡಮ್ ಏನು ಪೂರ್ಣ ಚೇಂಜ್ ಆಗಿದ್ದಾರೆ ಎಂದು ಸಂತಸ ಪಡುತ್ತಾ ನಿಂತಿರುವುದನ್ನು ಕಂಡು ಸ್ವಪ್ನ ಅವನ ಬಳಿ ನಾಚುತ್ತಾ ಬಂದಾಗ, ಮೊದಲ ಬಾರಿಗೆ ಅವಳನ್ನು ಅಷ್ಟು ಹತ್ತಿರದಿಂದ ನೋಡಿದ ಮನು ಒಂದು ಕ್ಷಣ ಮೈಮರೆಯುತ್ತಾನೆ. ಸ್ವಪ್ನ ಅವನಿಗೆ ಹಾಲು ಕೊಟ್ಟಾಗ, ಏನಿದೆಲ್ಲ ಎಂದು ಕೇಳುತ್ತಾನೆ. ಸ್ವಪ್ನ ನಾಚುತ್ತಾ, ಹೋಗ್ರಿ, ನಾನು ಹೆಣ್ಣು, ಎಲ್ಲ ನಾನೇ ಹೇಳಬೇಕಾ ಎಂದಾಗ ಮನು, ಹೋ ಹಾಗಾ, ಸರಿ ಎಂದು ಅರ್ಥವಾದಂತೆ ಅವಳನ್ನು ಮೋಹಕವಾಗಿ ನೋಡಿದಾಗ ಸ್ವಪ್ನ ನಾಚುತ್ತಾ, ನನಗೆ ನಿಮ್ಮೊಂದಿಗೆ ಬಾಳಲು ಅವಕಾಶ ಕೊಡುತ್ತೀರಾ ಎಂದು ಕಣ್ಣೀರು ಹಾಕುತ್ತಾಳೆ. ಮನು ಇಲ್ಲ ಎನ್ನುತ್ತಾನೆ. ಸ್ವಪ್ನ ಅಳುತ್ತಾ, ನನ್ನ ತಪ್ಪಿಗೆ ಶಿಕ್ಷೆ ಆಗಬೇಕು, ನಿಮಗಾಗಿ ನಾನು ಕಾಯುತ್ತೇನೆ ಎಂದು ಹೊರಗೆ ಹೊರಟವಳ ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡ ಮನು, ಅಲ್ಲ ಕಣೆ, ಈಗಾಗಲೇ ನಮ್ಮ ಜೀವನದ 2 ವರ್ಷ ಮಧುರ ಕ್ಷಣಗಳನ್ನು ಹಾಳು ಮಾಡಿಕೊಂಡಿದ್ದೇವೆ, ಇನ್ನೂ ದೂರ ಇರೋಕೆ ನನ್ನಿಂದ ಸಾಧ್ಯವಿಲ್ಲ ಚಿನ್ನ ಎಂದು ಅವಳನ್ನು ಎತ್ತಿಕೊಂಡು ಮಂಚದ ಕಡೆಗೆ ಹೋಗುತ್ತಾನೆ. ಸ್ವಪ್ನ ಸಂಪೂರ್ಣವಾಗಿ ಮನುನ ವಶವಾಗುತ್ತಾಳೆ. ಅವರಿಬ್ಬರ ಮಧುರ ಮಿಲನ ಅಂದಿನಿಂದ ಆರಂಭವಾಗುತ್ತದೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.